ಆಶೀರ್ವಾದದಿಂದ ಗುರು ಗುರುಗಳ ಒಂದು ಆಶೀರ್ವಾದದಿಂದ, ಗುರು ಪರಂಪರೆಯ ಆಶೀರ್ವಾದದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನ ತೊಡಗೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವೆ ಪ್ರಣಮಾಮಿ ಹರಿಪ್ರಿಯೆ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರಾತ್ವೇಶ ನಮಃ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಪತಿತ ಪಾವನ ಶ್ರೀಲ ಗುರುದೇವ ಕಿ ಜೈ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಸೊ ಈ 7ನೇ ಅಧ್ಯಾಯದವರೆಗೆ ಬಂದಿರುವ ಎಲ್ಲ ಭಕ್ತರಿಗೂ ಅಭಿನಂದನೆಗಳು. ಅದರಲ್ಲೂ ಈ ಹಬ್ಬದ ಸಮಯದಲ್ಲಿ ಮನೆಗಳಲ್ಲಿ ಎಷ್ಟೊಂದು ಕಾರ್ಯಕ್ರಮಗಳಿರುತ್ತೆ, ನೆಂಟರಸ್ಟ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ. ಅದನ್ನೆಲ್ಲ ಬದಿಗಿಟ್ಟು ಈ ಒಂದು ಕಾರ್ಯಕ್ರಮ ಬಂದ ತಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಎಂದಿನಂತೆ ಈ ದಿನದ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಸ್ ಡಿವೈನ್ ಗ್ರೇಸ್ ಶ್ರೀ ಶ್ರೀಮದ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ಅರ್ಪಿಸೋಣ. ಅವರು ಯಾರಂದ್ರೆ ಸಂಸ್ಥಾಪಕ ಆಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞೆ ಸಂಘ ಇಸ್ಕಾನ್ ಅಂತ ಹೇಳಲಾಗುತ್ತೆ. ಸೊ ನಾವು ನಿನ್ನೆ ಬಂದು ಹೇಗೆ ನಮ್ಮ ಮನಸ್ಸನ್ನು ಸ್ನೇಹಿತನಾಗೋದು ಅಥವಾ ಅವನು ಶತ್ರು ಆಗಿರ್ಬೇಕಾ ನಮ್ಮ ಜೀವನದಲ್ಲಿ ಅನ್ನೋದನ್ನ ನಾವು ನೋಡುದು. ಶತ್ರುವಾಗಿದ್ರೆ ಆತ ಏನೆಲ್ಲ ಕಷ್ಟಗಳನ್ನ ಕೊಡ್ತಾನೆ, ಸ್ನೇಹಿತನಾಗಿದ್ರೆ ನಮಗೆ ಎಷ್ಟೊಂದು ಸುಖಕರವಾಗಿರುತ್ತೆ ನಮ್ಮ ಜೀವನ ಅನ್ನೋ ಒಂದು ವಿಷಯವನ್ನ ನಾವು ನೋಡಿದೆ. ಆಮೇಲೆ ಅಷ್ಟಾಂಗ ಯೋಗವನ್ನು ಭಗವಂತ ಕಲಿಸ್ಕೊಟ್ಟಿದ್ದಾರೆ ಅಲ್ವರ. ಆಮೇಲೆ ಏನ್ ಮಾಡಿದ್ರು, ಆಮೇಲೆ ಸಕ್ಸಸ್ ಆರ್ ಫೇಲಿಯರ್ನ ನಾವು ಹೇಗೆ ಅದನ್ನ ಸಂಧಿಸ್ಬೇಕು ಅನ್ನೋದನ್ನ ನಮಗೆ ಹೇಳ್ಕೊಟ್ರು. ಆಮೇಲೆ ಯೋಗಿ ಯಾವ ಯೋಗಿಯಾಗಿದ್ದರೆ ನಾವು ನಮ್ಮ ಜೀವನದಲ್ಲಿ ಅದು ಅತ್ಯಂತ ಉನ್ನತವಾದಂತಹ ಯೋಗಿ ಯಾರು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ರು. ಆದ್ರಿಂದ ನಾವು ಏನ್ ತಿಳ್ಕೊಂಡು, ನಾವು ಭಕ್ತರಾಗಿದ್ದರೆ, ಭಕ್ತಿ ಯೋಗಿಯಾಗಿದ್ದರೆ ನಾವು ಅತಿ ಉನ್ನತವಾದಂತಹ ಒಂದು ಸ್ಥಾನದಲ್ಲಿ ನಮ್ಮ ಜೀವನದಲ್ಲಿ ಇರ್ತೇವೆ ಅನ್ನೋದನ್ನ ನಾವು ತಿಳ್ಕೊಂಡು. ಸೊ ಈ ದಿನ ಬಂದು ನಾವು ಶ್ರವಣಂ, ಹಿಯರಿಂಗ್ ಅನ್ನೋದನ್ನ ನಾವು ತಿಳ್ಕೊಳ್ಳಿ. ಭಗವಂತ ನಮಗೆ ಹೇಳ್ಕೊಡ್ತಾನೆ. ಆಮೇಲೆ ಎವ್ರಿವೇರ್ ಅಂಡ್ ಎಸೆನ್ಸ್, ಎಲ್ಲಾ ಕಡೆ, ಮತ್ತೆ ಅದರ ಒಂದು ಅರ್ಥವೇನು ಅನ್ನೋದನ್ನ ಕೂಡ ನಮಗೆ ಅರ್ಥವಾಗುತ್ತೆ. ಯಾವುದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಯಾವುದನ್ನ ನಾವು ತಿರಸ್ಕರಿಸಬೇಕು ಅನ್ನೋ ಒಂದು ವಿಷಯ ಕೂಡ ನಮಗಿಲ್ಲಿ ಗೊತ್ತಾಗುತ್ತೆ. ಆಮೇಲೆ ದೇವತೆಗಳ ಬಗ್ಗೆ ಕೂಡ ನಮಗೆ ಭಗವಂತ ಈ ಒಂದು ಅಧ್ಯಾಯದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಸೊ ಈ ಅಧ್ಯಾಯದ ಅಕ್ರಾನಿಮ್ ಏನಂತಂದ್ರೆ ಹಿಯರ್, HEAR, ಹೆಡ್ ಅಂತ. ಹಿಯರಿಂಗ್, ಎವ್ರಿವೇರ್, ಅಕ್ಸೆಪ್ಟ್ ಆರ್ ರಿಜೆಕ್ಟ್, ದೇವತಾಸ್ ಅಂತ. ನಿನ್ನೆ ಹಿಯರ್ ಇತ್ತಲ್ವ, ಇವತ್ತು ಹೆಡ್, ತಲೆ. ಹಿಯರ್ ಫ್ರಮ್ ದ ಲಾರ್ಡ್, ನಾವು ಯಾರ ಹತ್ರದಿಂದ ಕೇಳಬೇಕು? ಯಾವಾಗ್ಲೂ ಭಗವಂತನಿಂದ ನಾವು ಕೇಳಬೇಕು ಅಂತ ಅಲ್ವರ. ನಾವು ಹಿರಣ್ಯಕಶಿಪು ಅಸುರ, ಅವನ ಹತ್ರದಿಂದ ಕೇಳಿದ್ರೆ ಏನಾಗುತ್ತೆ? ತಪ್ಪಾಗಿ ಹೇಳ್ಕೊಡ್ತಾನೆ ಪ್ರಪಂಚಕ್ಕೆ ಅವನು. ಅದಕ್ಕೆ ಎಲ್ಲರೂ ನಾಶ ಆಗ್ಬಿಟ್ರು. ಅದೇ ತರ ರಾವಣ, ಅವನು ಹೇಳಿದೆಲ್ಲ ತಪ್ಪಾಗಿತ್ತು. ಅದರಿಂದ ನಾವು ಯಾವುದೇ ಒಂದು ವಿಷಯವನ್ನು ಭಗವಂತನಿಂದ ಕೇಳಿ ತಿಳ್ಕೊಳ್ಬೇಕು ಅಂತ. ಅದಕ್ಕೆ ನಾವು ಪರಂಪರೆ ಮೂಲಕ, ಎಲ್ಲಾ ಪರಂಪರೆಗೂ ಅದು ಬಂದು ಭಗವಂತನಿಂದಾನೇ ಅದು ಬರೋದು.
ಆದ್ದರಿಂದ ಆ ಪರಂಪರೆ ನಮಗೆ ಬಹಳ ಮುಖ್ಯವಾದ್ದು. ಇಲ್ಲಿ ಹೇಳ್ತಾರೆ ನೋಡಿ, ಶ್ರೀ ಭಗವಾನು ಉವಾಚ ಅಂತ. ಇಲ್ಲಿ ನಿನ್ನೆ ಹೇಳಿದಾಗೆ ಸಂವಾದ ನಡೀತಿರೋದು ಇಬ್ಬರಲ್ಲಿ, ಕೃಷ್ಣನಲ್ಲಿ ಮತ್ತೆ ಅರ್ಜುನ. ಅದರಿಂದ ಭಗವಾನು ವಾಚ ಅಂತ ಮಾತ್ರ ಭಗವಂತನನ್ನ ಕರೀತಾರೆ. ಅದು ಆಮೇಲೆ ಅವನಿಗೆ ಎಷ್ಟೊಂದು ಹೆಸರುಗಳಿದೆ, ಅದನ್ನು ಅವಾಗವಾಗ ಅದನ್ನ ಅರ್ಜುನ ನಮಗೆ ತಿಳಿಸ್ಕೊಡ್ತಾನೆ. ಅದೇ ತರ ಕೃಷ್ಣರ ಕೂಡ ಅರ್ಜುನನ ಹಲವಾರು ಹೆಸರುಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಶ್ರೀ ಭಗವಾನ್ ಉವಾಚ ಮಯ್ಯ ಆಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮತ್ ಆಶ್ರಯ ಅಸಮಸ್ಯಾಂ ಸಮಗ್ರಂ ಮಮ ಯಥಾ ತಚ್ ಶೂರ್ಣಂ ಅಂತ ಹೇಳ್ತಾರೆ. ಅಂದ್ರೆ ದೇವೋತ್ತಮ ಪರಮ ಪುರುಷನು ಈಗ ಹೇಳಿದನು, ಏನ್ ಹೇಳಿದನು? ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳ ಅದು ಹೇಗೆ ಎನ್ನುವುದನ್ನು ನಾನು ನಿನಗೆ ಹೇಳ್ತೇನೆ ಅಂತ. ಸೊ ಯಾರು ಅರ್ಥ ಮಾಡ್ಕೊಳ್ಬಹುದು ಇಲ್ಲಿ? ಯಾರೊಬ್ಬರು ಪೂರ್ಣ ಆಸಕ್ತಿಯಿಂದ, ಆಸಕ್ತಿ ಬಹಳ ಬಹಳ ಮುಖ್ಯ. ನಮ್ಮ ಒಂದು ಜ್ಞಾನವನ್ನು ಗಳಿಸ್ಕೊಳ್ಬೇಕು, ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಹೋಗ್ಬೇಕಂದ್ರೆ ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಆಸಕ್ತವಾದ ಮನಸ್ಸಿನಿಂದ, ಅಂದ್ರೆ ನಮ್ಮ ಮನಸ್ಸು ನಮ್ಮ ಸ್ನೇಹಿತನಾಗಿರ್ಬೇಕು. ಆ ಒಂದು ಆಸಕ್ತವಾದಂತಹ ಮನಸ್ಸಿನಿಂದ ನಾವು ಸಂಪೂರ್ಣ ಪ್ರಜ್ಞೆಯಲ್ಲಿ, ಅಲ್ಲಿ ಇಲ್ಲಿ ಅರ್ಧಂಬರ್ಧ ಅಲ್ಲಂತ ನೋಡಿ, ತುಂಬಾ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದ್ದಾರೆ ನಮಗೆ. ಆಸಕ್ತವಾದ ಮನಸ್ಸು ಮತ್ತು ಸಂಪೂರ್ಣ ಪ್ರಜ್ಞೆಯಲ್ಲಿ ಈ ಯೋಗಾಭ್ಯಾಸವನ್ನು ಮಾಡುವುದರಿಂದ. ಯಾವ ಯೋಗ ಅಂದ್ರೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅವಾಗವಾಗ ನಾನು ಹೇಳ್ತಾ ಇರೋದು, ಯೋಗ ಅಂದ್ರೆ ಒಂದು ಮ್ಯಾಟ್ ಎತ್ಕೊಂಡೋಗಿ ಮಾಡ್ತಾರಲ್ಲ, ಅದೆಲ್ಲ ಯೋಗ. ಇದೆಲ್ಲ ಕರ್ಮ ಯೋಗ ಇರ್ಬೋದು, ಅಷ್ಟಾಂಗ ಯೋಗ ಇರ್ಬೋದು, ಜ್ಞಾನ ಯೋಗ ಇರ್ಬೋದು, ಭಕ್ತಿ ಯೋಗ ಇರ್ಬೋದು, ಅದೆಲ್ಲವನ್ನೂ ಯೋಗ ಅಂತ ಭಗವಂತನಲ್ಲಿ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು. ಭಗವಂತನನ್ನು ಸನ್ನಿಧಾನಕ್ಕೆ ನಮ್ಮ ಈ ಆತ್ಮವನ್ನು ತೆಗೆದುಕೊಂಡು ಹೋಗೋದೇ ಯೋಗ ಅಂತ. ಅದನ್ನ ಪೂರ್ಣವಾಗಿ ಸಂಶಯವೇ ಇಲ್ಲ ನೋಡಿ ಹೇಳ್ತಾ ಇದ್ದಾರೆ ಭಗವಂತ. ಯಾವ ಒಂದು ಸಂಶಯನ ಇಟ್ಕೊಬೇಡಿ. ಅಂದ್ರೆ ಏನು? ನಂಬಿಕೆ ಬಹಳ ಮುಖ್ಯ. ಇಲ್ಲಿ 3 ಪದಗಳ ನಮಗೆ ಬಹಳ ನಮಗೆ ತಿಳಿಸ್ಕೊಡ್ತಿದ್ದಾರೆ. ಆಸಕ್ತ ಮನಸ್ಸಿರಬೇಕು, ಮತ್ತು ಸಂಪೂರ್ಣ ಪ್ರಜ್ಞೆ ಇರಬೇಕು, ಮತ್ತು ಯಾವುದೇ ಸಂಶಯ ಇರಲ್ಲ. ಹಾಗಿದ್ರೆ ಪೂರ್ಣವಾಗಿ ನಾವು ಈ ಯೋಗಾಭ್ಯಾಸವನ್ನ ಮಾಡಬಹುದು ಅಂತ ನಮಗೆ ಭಗವಂತ ಹೇಳ್ಕೊಡ್ತಿದ್ದಾನೆ. ಸೊ ಇದು 3 ಯಾವಾಗ್ಲೂ ನೆನಪಿಟ್ಕೊಳ್ಳಿ. ನಾವು ಮುಂದುವರಿಬೇಕು ಅಂದ್ರೆ ಅದು ಎಲ್ಲಾ ಒಂದು ಯಾವುದೇ ಒಂದು ವಿಷಯದಲ್ಲಿದ್ರೂ ಇದೆ ಅಲ್ವಾ? ಅದನ್ನೇ ಎಲ್ಲರೂ MBA ಮಾಡಿಕೊಂಡು IIT ನಲ್ಲಿ IIM ಎಲ್ಲ ಈ 3 ವಿಷಯ ತಗೊಂಡ್ಬಿಟ್ಟು ಹಂಗೆ ನಮಗೆ ಎಲ್ಲ ಗೊತ್ತಿರೋದು ಅಂದ್ಬಿಟ್ಟು ದೊಡ್ಡ ಮೋಟಿವೇಶನ್ ಕ್ಲಾಸ್ ಎಲ್ಲ ತಗೊಂಡ್ಬಿಡ್ತಾರೆ. ನೀವು ಏನೇ ಮಾಡಿದ್ರು ಪೂರ್ತಿ ಮನಸ್ಸಿಂದ ಮಾಡಬೇಕು, ಅದ್ರ ಮೇಲೆ ಯಾವಾಗ ಎಲ್ಲ ಪ್ರಜ್ಞೆ ಇರಬೇಕು, ಅವಾಗ್ಲೇನೆ ನೀವು ಜಯ ಗಳಿಸೋದಕ್ಕೆ ಸಾಧ್ಯ. ಆ ಥರನೇ ಕೆಲಸ ಮಾಡಬೇಕು, ಆ ಥರನೇ ಸಂಶೋಧನೆ ಮಾಡಬೇಕು ಅಂತೆಲ್ಲ ಅದನ್ನ ಭಗವಂತ ಯಾವಾಗೂ ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಎಲ್ಲವೂ ಇಲ್ಲಿಂದಾನೇ ಬರೋದು. ಅದನ್ನ ನಾವು ತಿಳ್ಕೊಂಡಿದ್ವಿ ಅಲ್ವಾ? ಆಮೇಲೆ ಶ್ರವಣ ತಿಳ್ಕೊಳ್ಳಿ, ಹೇಗೆ ನಾವು ಕೇಳೋದು ಅನ್ನೋದನ್ನ ನಮಗೆ ಇಲ್ಲಿ ಭಗವಂತ ಹೇಳ್ಕೊಡ್ತಾನೆ. ಏನಂತ? ಮೆಡಿಟೇಟ್ ಮಾಡಿ, ಧ್ಯಾನ ಮಾಡುವ ಮೊದಲು ಆತನ ಬಗ್ಗೆ ಕೇಳಿ ಅಂತ ಇಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಧ್ಯಾನ ಮಾಡುವ ಮೊದಲು ನಾವು ಭಗವಂತನ ಬಗ್ಗೆ ಕೇಳ್ಬೇಕಲ್ವರ? ಯಾರ ಬಗ್ಗೆ ಆದ್ರೂ ಧ್ಯಾನ ಮಾಡಬೇಕು ಅಂತಂದ್ರೆ ಅವನ ಬಗ್ಗೆ ಕೇಳ್ತಾನೆ ಇದ್ದಾನೆ, ಅವ್ರ ಮೇಲೆ ಒಂದು ಆಸಕ್ತಿ ಬರೋದು ಧ್ಯಾನ ಮಾಡೋದಕ್ಕೆ ಅಲ್ವರ? ರುಕ್ಮಿಣಿ ಕೂಡ ಕೃಷ್ಣನನ್ನ ಮದುವೆ ಆಗೋದಕ್ಕೆ ಮುಂಚೆ ಕೃಷ್ಣ ಬಂದು ರುಕ್ಮಿಣಿ ದೇವಿಯನ್ನು ಕಿಡ್ನಾಪ್ ಪಡ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಆ ಲೀಲೆ ಎಲ್ಲ ಕೇಳೋದಕ್ಕೆ. ಅದಕ್ಕೆ ಮುಂಚೆ ಕೃಷ್ಣನನ್ನ ನೋಡೇ ಇರಲ್ಲ. ಎಲ್ಲಾರ ಒಂದು ಬಾಯಲ್ಲಿ ಕೃಷ್ಣನ ಗುಣಗಾನವನ್ನು ಕೇಳಿ ಕೇಳಿ ಅವರ ಮೇಲೆ ಆಸಕ್ತಿ ಮೂಡಿ ಅವ್ರು ಯಾವಾಗ್ಲೂ ಭಗವಂತನ ಮೇಲೇನೆ ಧ್ಯಾನ ಮಾಡ್ತಾ ಇದ್ರು. ಅದು ಭಗವಂತನಿಗೆ ಅರ್ಥವಾಗಿತ್ತು, ತಿಳಿದಿತ್ತು ಅನ್ನೋದನ್ನ ನಾವಿಲ್ಲಿ ಈ ಮೂಲಕ ನಾವು ತಿಳ್ಕೊಳ್ಬಹುದು. ಅದರಿಂದ ನಾವು ಕೃಷ್ಣನ ಬಗ್ಗೆ ಧ್ಯಾನ ಮಾಡಬೇಕು, ಅವರ ಮೇಲೆ ಆಸಕ್ತಿ ನಮಗೆ ಉಂಟಾಗಬೇಕು, ಬಹಳ ಮುಖ್ಯವಾದದ್ದು ಅಂತ ಇಲ್ಲಿ ನಮಗೆ ಹೇಳ್ಕೊಡ್ತಿದ್ದಾರೆ.
ಆಮೇಲೆ ಆತ ಏನ್ ಮಾಡ್ತಾನೆ, ಈ ರಿವೀಲ್ಸ್ ನಾಲೆಜ್ ಅಬೌಟ್ ಹಿಮ್ಸೆಲ್ಫ್. ಆಗ ಆತ ತನ್ನ ಬಗ್ಗೆ ಜ್ಞಾನವನ್ನು ಬಹಿರಂಗಪಡಿಸ್ತಾನೆ ಅಲ್ವಾ. ನಮಗೆ ಆಸಕ್ತಿ ಇರಬೇಕು ಆತನ ಮೇಲೆ, ಆಮೇಲೆ ಅವ್ರ ಮೇಲೆ ನಾವು ಧ್ಯಾನ ಮಾಡಬೇಕು. ಆಗ್ಲೇನೆ ಭಗವಂತ ಅವನ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ನಮಗೆ ಕೊಡ್ತಾನೆ. ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಕೂಡ ಭಗವಂತ ನಮಗೆ ಹೇಳ್ಕೊಟ್ಟಿದ್ದಾರೆ ಭಗವದ್ಗೀತೆನಲ್ಲಿ. ಒಂದೊಂದು ಶ್ಲೋಕದಲ್ಲಿ ಹೇಳ್ತಾರೆ, ನನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡವ್ರು ಇದುವರೆಗೂ ಯಾರು ಇಲ್ಲ ಅನ್ನೋ ವಿಷಯನ ಕೂಡ ನಮಗೆ ಹೇಳಿದ್ದಾರೆ. ಅಂದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಆ ಒಂದು ಜ್ಞಾನವನ್ನು ಭಗವಂತನ ಬಗ್ಗೆ ನಮಗೆ ಹೇಳ್ಕೊಡ್ತಾರೆ. ಅದನ್ನ ಯಾವ ತರ ಕೇಳಬೇಕು, ಕಿವಿಯಿಂದ ನಾವು ಭಗವಂತನನ್ನು ನೋಡಬೇಕು ಅಂತ. ಏನಪ್ಪ ಹೊಸದಾಗಿ ಹೇಳ್ತೀನಿ ಅಂತಿದ್ದೀರಾ? ಈ ಒಂದು ಇದಕ್ಕೆ ಮುಂಚೆ ಹೇಳ್ದಂಗೆ ಈ ಒಂದು ಭೌತಿಕ ಕಣ್ಣುಗಳಿಂದ ನಾವು ಭಗವಂತನನ್ನು ನೋಡಲು ಸಾಧ್ಯವಿಲ್ಲ. ಆದ್ದರಿಂದನೇ ಭಗವಂತ ಅರ್ಜುನನಿಗೆ ದಿವ್ಯವಾದಂತಹ ಕಣ್ಣುಗಳು, ದಿವ್ಯ ಚಕ್ಷುನ್ನ ಕೊಡ್ತಾರೆ. ಅವನ ಒಂದು ಆ ಆ, ಉನ್ನತವಾದಂತಹ ಆ ರೂಪವನ್ನು, ವಿಶ್ವರೂಪವನ್ನು ನೋಡ್ಲಿಕ್ಕೆ ಕೊಡ್ತಾರೆ. ಅದೇ ತರ ನಾವು ಈ ಕಣ್ಣುಗಳಿಂದ ಭಗವಂತನನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ನಾವು ಏನ್ ಮಾಡ್ಬೇಕು, ನಾವು ಕಿವಿಗಳಿಂದ ಭಗವಂತನನ್ನು ನೋಡಬೇಕು ಅಂತ ನಮಗೆ ಇಲ್ಲಿ ಹೇಳ್ತಾರೆ. ಅದರಿಂದನೇ ಕೇಳೋದು ಬಹಳ ಬಹಳ ಮುಖ್ಯ ಅಲ್ವರ. ಅದಕ್ಕೇನೆ ಭಗವಂತ ಏನೋ ಎರಡು ಕಿವಿ ಕೊಟ್ಟಿದ್ದಾರೆ ಏನೋ ನಮ್ಗೆಲ್ಲ. ಆಮೇಲೆ ಈ ಜ್ಞಾನದ ವಿರಳತೆ, ಇದು ಎಷ್ಟೊಂದು ವಿರಳ, ರೇರ್ ಇದು ಸಿಗೋದು ಅನ್ನೋದು ಕೂಡ ನಮಗೆ ಅವಾಗ್ಲೇ ಗೊತ್ತಾಗೋದು ಈ ಒಂದು ಜ್ಞಾನವನ್ನು ಪಡೆದಾಗ ನಾವು ಅಂತ. ಈಗ ಯಾವ ತರ ಅನ್ನೋದಕ್ಕೊಂದು ಎಕ್ಸಾಂಪಲ್ ನಮ್ಮ ಜೀವನದಲ್ಲಿ ಒಂದು ತಿಳ್ಕೊಬೇಕು. ಈಗ ಯಾವ್ದಾದ್ರು ಮಗುಗೆ ತನ್ನ ತಂದೆ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಅದೇನು ಲ್ಯಾಬ್ಗೆ ಹೋಗ್ಬಿಟ್ಟು ನನ್ನ ಎಲ್ಲಾರ್ದು ಬ್ಲಡ್ ಇಟ್ಕೊಂಡಿರ್ತಾರೆ, ಅದರಿಂದ ನೀವು ನನ್ನ ಈ ಒಂದು ಬ್ಲಡ್ ತಗೊಂಡು ನನ್ನ ತಂದೆ ಯಾರು ಅಂತೇಳಿ ಆಧಾರ್ ಕಾರ್ಡ್, ಅದು ಎಲ್ಲಾರ್ದು ಫಿಂಗರ್ ಪ್ರಿಂಟ್ಸ್ ಇರುತ್ತೆ, ಅದರಿಂದ ಹೋಗ್ಬಿಟ್ಟು ನನ್ನ ಫಿಂಗರ್ ಪ್ರಿಂಟ್ ಕೊಟ್ಬಿಟ್ಟು ಎಲ್ಲಾರು ಮ್ಯಾಚ್ ಮಾಡಿ ಎಲ್ಲಿ ಮ್ಯಾಚ್ ಆಗುತ್ತೋ ಕೊಡಿ ಅಂತ ಆ ಥರ ಎಲ್ಲ ಆಗೋದಿಲ್ಲ. ಆ ಥರ ಯಾರೋ ಮಾಡ್ತಾರ, ನಮ್ಮ ತಂದೆ ಯಾರು ಅಂತ ತಿಳ್ಕೊಳ್ಳೋದಕ್ಕೆ DNA ಟೆಸ್ಟ್ ಮಾಡ್ತಾರ? ಇಲ್ಲ. ಇಸ್ ಇಟ್ ಬೈ ಗೆಸ್ಸಿಂಗ್? ಊಹಾ ಮಾಡಕ್ಕಾಗತ್ತಾ? ಅವ್ರದ್ದು ಮೂಗು ನಂತರನೇ ಇದೆ, ಈ ಅಪ್ಪಂದು ಕಣ್ಣು ನಂತರನೇ ಇದೆ, ಆ ಥರ ಎಲ್ಲ ಊಹೆ ಮಾಡಕ್ಕಾಗಲ್ಲ. ಆ ಥರ ಯಾರು ತಂದೆಯನ್ನ ತಿಳ್ಕೊಳಕ್ಕಾಗೋದಿಲ್ಲ. ಆಮೇಲೆ ಇಸ್ ಇಟ್ ವರ್ಕಿಂಗ್ ಪರ್ಮ್ಯೂಟೇಷನ್ಸ್? ಇವರು ಅವರು ಕ್ರಮ ಪಲ್ಲಟ, ಇವರು ಅವರು ಆ ಥರ ಈ ಥರ ಅದೆಲ್ಲ ಪರ್ಮ್ಯೂಟೇಷನ್ ಕಾಂಬಿನೇಷನ್ ಹಾಕಿ ನಾವು ಕಂಡಿಡಿಯಕ್ಕೆ ಸಾಧ್ಯನಾ ನಮ್ಮ ತಂದೆ ಯಾರು ಅಂತ? ಸಾಧ್ಯವಿಲ್ಲ. ಅದು ಹೇಗೆ ತಿಳಿಯುತ್ತೆ ಅಂತಂದ್ರೆ, ಇಸ್ ಇಟ್ ದಟ್ ವಿ ನೋ ಫ್ರಮ್ ದಿ ಮದರ್? ನಾವು ತಾಯಿನೋ ಕೇಳ್ತೀವ ನಾವು ನಮ್ಮ ತಂದೆ ಯಾರು ಅಂತ? ಹೌದು ಅಲ್ವರ. ನಮ್ಮ ತಂದೆ ಯಾರು ಅಂತ ಡೈರೆಕ್ಟ್ ಆಗಿ ಹೋಗಿ ತಾಯಿ ಹತ್ರ ಕೇಳ್ಬಿಟ್ಟು ಅವ್ರು ಹೇಳ್ಬಿಡ್ತಾರೆ ಇವರೇ ಅಂತ ಅಲ್ವರ. ಚಿಕ್ಕ ಮಗುವಾಗಿದ್ದಾಗನು ಸಾಯಂಕಾಲ ಆದ ತಕ್ಷಣ ಮನೆಗೆ ತಂದೆ ಬಂದ ತಕ್ಷಣ ತಾಯಿನೇ ಮಗುನ ನೋಡು ನೋಡು ಅಪ್ಪ ಬಂದ್ರು ಅಪ್ಪ ಬಂದ್ರು ಅಪ್ಪ ಅಪ್ಪ ಅಂತ ಹೇಳ್ಕೊಡ್ತಾರೆ ಅಲ್ವರ. ಆ ಥರನೇ ನಮಗೆ ತಾಯಿಯ ಮೂಲಕ, ತಾಯಿಯ ಹೇಳುವುದನ್ನು ಕೇಳಿ ನಾವು ನಮಗೆ ತಂದೆ ಯಾರು ಅಂತ ತಿಳ್ಕೊಳ್ಳುತ್ತೆ. ಅದಾದ್ಮೇಲೆ ಯಾವುದೇ ಒಂದು ಸಂಶಯವಿರೋದಿಲ್ಲ. ಆದ್ದರಿಂದ ಕೇಳಿ ತಿಳ್ಕೊಳ್ಳುವ ವಿಧಾನ ಬಹಳ ಬಹಳ ಉನ್ನತವಾದದ್ದು, ಪರ್ಫೆಕ್ಟ್ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋದು. ದ ತ್ರೀ ಪ್ರೋಸೆಸ್ ಆಫ್ ಅಕ್ವೈರಿಂಗ್ ನಾಲೆಡ್ಜ್. ಈ ಒಂದು ನಾವು ಜ್ಞಾನ ಪಡೆಯಲು 3 ತರದ ಜ್ಞಾನ ಇದಿದೆ, ಪಾತ್ ಇದೆ, ಪ್ರೋಸೆಸ್ ಇದೆ, ಪ್ರಕ್ರಿಯೆಗಳಿದೆ. ಅದೇನು? ಪ್ರತ್ಯಕ್ಷ ಪ್ರಮಾಣ ಅಂತ, ನೇರವಾಗಿ ನಾವು ಗ್ರಹಿಸೋದು, ಅದನ್ನ ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತಾರೆ. ಅದು ಹೇಗೆ? ನಾವು ಕಣ್ಣಿಂದ ನೋಡೋದು ಅಲ್ವರ. ಅದರಿಂದ ನೋಡ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬೋದು. ಆದ್ರೆ ಕಣ್ಣು, ಇದಕ್ಕೆ ಮುಂಚೆನೂ ನಾನು ಹೇಳಿದ್ದೀನಿ, ಅದು ನಮಗೆ 100% ಕರೆಕ್ಟ್ ಆಗಿದೆಯಾ? ಇಲ್ಲ. ನಾವು ಎಷ್ಟೊಂದು ಜಾಗದಲ್ಲಿ ನೋಡಿದೀವಿ ಕಣ್ಣು ನಮ್ಮನ್ನ ಮೋಸ ಮಾಡ್ಬಿಡುತ್ತೆ ಅಂತ ಅಲ್ವರ. ಇನ್ನು ಚಿಕ್ಕ ಉದಾಹರಣೆ ಓಯಸಿಸ್ ಅಂತ ಅಲ್ವರ. ನಾವು ಇದರಲ್ಲಿ ಎಲ್ಲಿ ಡೆಸರ್ಟ್ ಅಲ್ಲಿ ಇರ್ಬೇಕಾದ್ರೆ ನಮಗೆ ದೂರದಲ್ಲಿ ನೀರು ಇರೋ ತರ ಕಾಣಿಸುತ್ತೆ. ಆದ್ರೆ ಅಲ್ಲಿ ಹೋಗಿ ಮರಳು ಭೂಮಿನಲ್ಲಿ ಅಲ್ಲಿ ಹೋಗಿ ನೀರು ನೋಡಿ ಇದೆ ಅನ್ಬಿಟ್ಟು ಅಲ್ಲಿ ಹೋದ್ರೆ ಇರುತ್ತಾ ನೀರು? ಇರೋದಿಲ್ಲ. ನಾವೇನ್ ಮಾಡ್ಬಿಡ್ತೀವಿ, ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತು, ಅಲ್ಲ ಅಲ್ಲಿ ಕಾಣಿಸ್ತು ನನಗೆ ಚೆನ್ನಾಗಿ ಅಲ್ಲಿ ಇತ್ತು ನೀರು ಅಂತ ಎಷ್ಟು ಹೇಳಿದ್ರು ಕೂಡ ನಮ್ಮ ಎಲ್ಲ ಸ್ನೇಹಿತರು ನಮ್ಮನ್ನ ಬೈತಾರಷ್ಟೇ. ಇಷ್ಟೇ ನಿನ್ ಕಣ್ಣು ಅಂತ ಅಲ್ವರ. ಆದ್ದರಿಂದ ನೇರ ಗ್ರಹಿಕು ಕೂಡ ತಪ್ಪಾಗೋದಿಕ್ಕೆ ಸಾಧ್ಯವಿದೆ ಅಂತ. ಅನುಮಾನ ಪ್ರಮಾಣ ಎರಡನೇದೊಂದು, ಅನುಮಾನ ಪ್ರಮಾಣ. ಕಲ್ಪನೆ ಮೂಲಕ, ತರ್ಕದ ಮೂಲಕ ನಾವು ತಿಳ್ಕೊಳ್ತೀವಿ. ಅದು ಸರಿನಾ? ಅದು ಪರ್ಫೆಕ್ಟ್ ಇಲ್ಲ. ಪ್ರತ್ಯೇಕ ಪ್ರಮಾಣನು ಪರ್ಫೆಕ್ಟ್ ಇಲ್ಲ, ಅನುಮಾನ ಪ್ರಮಾಣ ಕೂಡ ಅದು ಕೂಡ ಸರಿಯಲ್ಲ. ಅಂದ್ರೆ ಪರ್ಫೆಕ್ಟ್ ಅಲ್ಲ, ಸರಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದು ತಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವರ. ಈಗ ನಾವು ನೋಡಿ, ಭೂಮಿ ಹೆಂಗಿತ್ತು ಸ್ಟಾರ್ಟಿಂಗ್ ಅಲ್ಲೆಲ್ಲ ಹೇಳಿದ್ರು, ಭೂಮಿ ಬಂದು ರೌಂಡ್ ಆಗಿದೆ ಅಂದ್ರು. ಆಮೇಲೆ ಇಲ್ಲ ಅದು ಬಂದು ಗೋಲಾಕಾರದಲ್ಲಿದೆ ಅಂತ. ಆಮೇಲೆ ಏನ್ ಹೇಳಿದ್ರು, ಸೂರ್ಯ ಬಂದು ಭೂಮಿನ
ಭೂಮಿ ಬಂದು ಸೂರ್ಯ ಭೂಮಿನ ಸುತ್ತಾ ಇದೆ ಅಂದ್ರು. ಆಮೇಲೆ ಏನ್ ಹೇಳಿದ್ರು, ಇಲ್ಲ ಇಲ್ಲ ಇಲ್ಲ, ಭೂಮಿನೇ ಸೂರ್ಯನ ಸುತ್ತಾ ಇದೆ ಅಂತ ಹೇಳಿದ್ರು. ಆಮೇಲೆ ಏನ್ ಹೇಳಿದ್ರು, ಭೂಮಿ ಬಂದು ಫ್ಲಾಟ್ ಆಗಿದೆ ಅಂದ್ರು. ಆಮೇಲೆ ಇಲ್ಲ 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 ಇಲ್ಲ, ಅದು ರೌಂಡ್ ಆಗಿದೆ ಅಂತ. ಇದೆಲ್ಲ ಕಲ್ಪನೆಗಳ ಮೂಲಕ, ತರ್ಕಗಳ ಮೂಲಕ ಬರುವಂತ ಒಂದು ವಿಷಯಗಳು. ಅದು ಬದಲಾಗ್ತಾನೆ ಇರುತ್ತೆ. ಅದು ಸರಿಯಾದ ಒಂದು ಕರೆಕ್ಟ್ ಆದ ಒಂದು ಜ್ಞಾನವನ್ನು ನಮಗೆ ಕೊಡೋದಿಲ್ಲ, ಸರಿಯಾದದ್ದು. ಆಮೇಲೆ ಶಬ್ದ ಪ್ರಮಾಣ ಹೇಳುವ ಮೂಲಕ ನಾವು ತಿಳ್ಕೊಳ್ಳೋದು ವೈದಿಕ ಜ್ಞಾನ, ಅದು ಸರಿನಾ? ಹೌದು. ಈಗ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ ಇದಕ್ಕೆ ಮುಂಚೆ, ನಾವು ತಾಯಿಯಿಂದ ತಿಳ್ಕೊಳ್ಳೋ ಒಂದು ವಿಷಯ ಶಬ್ದ ಮೂಲಕ, ನಾವು ತಾಯಿ ಹೇಳಿದ ಮೂಲಕ ತಿಳ್ಕೊಳ್ಳೋದು ಸರಿಯಾದ ವಿಷಯ. ಹೇಗೆ ನಮ್ಮ ತಾಯಿ ಹೇಳಿದ್ರಲ್ಲಿ ಯಾವುದೇ ಒಂದು ತಪ್ಪು ಇರೋದಿಲ್ವೋ, ಅದೇ ತರ ವೈದಿಕ ಜ್ಞಾನ ನಮ್ಮ ಶಾಸ್ತ್ರಗಳಿಂದ ತಿಳಿದುಕೊಳ್ಳೋ ವಿಷಯ ಅದು ಪರ್ಫೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಅದು ಪರಂಪರೆಯಿಂದ ಹಾಗೇ ಬಂದಿದೆ. ಅದು ಯಾರು ಎಲ್ಲೂ ಚೇಂಜೇ ಮಾಡಿಲ್ಲ. ಆದ್ದರಿಂದ ನಮ್ಮ ಭಗವದ್ಗೀತೆ ಎಲ್ಲಾದ್ರೂ ಚೇಂಜ್ ಆಗಿದೆಯಾ? ಎಷ್ಟೋ ಪುಸ್ತಕಗಳು, ಎಷ್ಟೋ ಗ್ರಂಥಗಳು ಬೇರೆ ಇದರಲ್ಲಿ ಚೇಂಜ್ ಆಗಿರೋದು ನೋಡಿದ್ದೀವಿ. ಆದ್ರೆ ಭಗವದ್ಗೀತೆ ಮಾತ್ರ ಚೇಂಜ್ ಆಗಿಲ್ಲ, ಹಾಗೆ ಇದೆ. ಆದ್ರೆ ಅರ್ಥ ಮಾಡ್ಕೊಂಡು ಹೇಳೋ ರೀತಿಯಲ್ಲಿ ತಪ್ಪಿರುತ್ತೆ. ಆದ್ರೆ ಭಗವದ್ಗೀತೆನ ಯಾರು ಬದಲಾಯಿಸಿಲ್ಲ ಅಂತ ನಾವು ಇಲ್ಲಿ ಚೆನ್ನಾಗಿ ತಿಳ್ಕೊಳ್ಬೋದು. ಆದ್ದರಿಂದ ಶ್ರವಣ ಕೇಳುವ ಮೂಲಕ ನಾವು ಅದನ್ನ ತಿಳ್ಕೊಳ್ಳೋದು ತುಂಬಾ ಒಳ್ಳೆಯದು. ಆದ್ದರಿಂದ ನಾವು ಈ ಒಂದು ಪದ್ಧತಿಯಲ್ಲಿ ನಾವು ಈ ಒಂದು ಜ್ಞಾನವನ್ನು ಪಡೆಯಬೇಕು ಅಂತ ನಮಗೆ ಕೃಷ್ಣ ಹೇಳ್ತಿದ್ದಾರೆ. ಅದೇ ರೀತಿ ನಾವು ಕೃಷ್ಣನನ್ನು ಹೇಗೆ ತಿಳಿಯೋದು? ಅದೇ ತರ ಜ್ಞಾನವನ್ನು ತಿಳಿಯೋದು ಆತ ಕೇಳಿ ತಿಳ್ಕೊಳ್ತೀವಿ. ಕೃಷ್ಣನನ್ನು ಹೇಗೆ ತಿಳ್ಕೊಳ್ಳೋದು ಅಂದ್ರೆ, ಅದು ನಾವು ಗ್ರಂಥಗಳನ್ನ ಓದಿ ತಿಳ್ಕೊಳ್ಬೇಕು. ಅದರಲ್ಲಿ ಎಲ್ಲ ಭಗವಂತನ ಬಗ್ಗೆ ಎಲ್ಲ ಹೇಳಿದ್ದಾರೆ ಅಲ್ವರ. ನಮ್ಮಲ್ಲಿ ಎಷ್ಟೊಂದು ಗ್ರಂಥಗಳಿದೆ. 108 ಉಪನಿಷತ್ಗಳಿದೆ, ಆಮೇಲೆ ಪುರಾಣಗಳಿದೆ ಅಲ್ವರ. ಅದೆಲ್ಲ ಅದರ ಮೂಲಕ ನಾವು ತಿಳ್ಕೊಳ್ಬಹುದು. ಕೃಷ್ಣನಿಂದ ನೇರವಾಗಿ ಅಥವಾ ಕೃಷ್ಣನ ಶುದ್ಧ ಭಕ್ತರಿಂದ ಕಲಿಯಬೇಕು ಅಂತ. ನಾವು ಯಾರ ಹತ್ರನೂ ಅದೇ ಹೇಳಿದ್ವಲ್ಲ, ತಾಯಿ ಹತ್ರ ತಿಳ್ಕೊಳ್ಳೋದು ಬಹಳ ಸುಲಭ, ಅದೇ ಕರೆಕ್ಟ್ ಆಗಿರುತ್ತೆ. ಅದೇ ತರ ನಾವು ಭಗವಂತನಿಂದ ಮಾತ್ರ ಭಗವಂತನ ಬಗ್ಗೆ ತಿಳ್ಕೊಂಡ್ರೆ ಅದು ಪರ್ಫೆಕ್ಟ್ ನಾಲೆಡ್ಜ್, ಅದು ಸರಿಯಾದ ಒಂದು ಜ್ಞಾನ ಅಂತ. ಬೇರೆ ಗ್ರಂಥಗಳೆಲ್ಲ ನೋಡಿದ್ರೆ, ನನಗೆ ತಿಳಿದು ಮಟ್ಟಿಗೆ, ತಪ್ಪಾಗಿದ್ರೆ ಕ್ಷಮಿಸಿ, ಬೇರೆ ಗ್ರಂಥಗಳೆಲ್ಲ ನೋಡಿದ್ರೆ, ಬೇರೆ ಒಂದು ಧರ್ಮದ ಗ್ರಂಥಗಳೆಲ್ಲ ಅದು ಭಗವಂತನ ಬಗ್ಗೆ ಬೇರೆಯವರು ಹೇಳಿದ್ದೆ. ಆದರೆ ಭಗವದ್ಗೀತೆಯಲ್ಲಿ ಮಾತ್ರ ಭಗವಂತ ನಾನು 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 ಅಂತ ಅವನು ಹೇಳಿದಾನೆ, ನಾನೇ ಅಂತ. ಅದರಿಂದ ಇದು ದ ಪರ್ಫೆಕ್ಟ್ ನಾಲೆಡ್ಜ್ ಅಂತ ನಾವಿಲ್ಲಿ ತಿಳ್ಕೊಳ್ಬಹುದು. ಭಗವಂತ ಕೃಷ್ಣನಿಂದ ನೇರವಾಗಿ ಅಥವಾ ಕೃಷ್ಣನ ಶುದ್ಧ ಭಕ್ತರಿಂದ ಕಲಿಯಬೇಕಾಗಿದೆ ಅನ್ನೋದನ್ನಿಲ್ಲಿ ನಾವು ತಿಳ್ಕೊಳ್ತೀವಿ. ಅದೇ ತರ ನಾಟ್ ಬೈ ಗೆಸ್ ವರ್ಕ್, ಸ್ಪೆಕ್ಯುಲೇಷನ್ ಅಲ್ಲ, ಊಹಾಪೋಹಗಳಿಂದ ನಾವು ತಿಳಿಯೋದಿಲ್ಲ. ಯಾರೋ ಒಬ್ರು ಕೇಳಿದ್ರಲ್ವ ಒಂದು ಪ್ರಶ್ನೆ, ಕೃಷ್ಣ ಹೇಗಿದ್ದಾರೆ ಅಂತ ತಿಳ್ಕೊಂಡ್ರೆ, ಅದು ಗ್ರಂಥದಲ್ಲಿ ಹೇಳಿದ್ದಾರೆ. ಕೃಷ್ಣ ಈ ತರ ಇದ್ದಾನೆ, ಈ ವರ್ಣದಲ್ಲಿದ್ದಾನೆ, ಈ ತರ ಈ ಐಟು ಎಲ್ಲ ಹೇಳಿದರೆ, ಈ ವಯಸ್ಸು, ಇಷ್ಟೊಂದು ಕಣ್ಣು ಹಿಂಗಿರುತ್ತೆ, ಕಾಲು ಹಿಂಗಿರುತ್ತೆ, ಅವರು ಇಷ್ಟು ಮೃದುವಾಗಿರ್ತಾರೆ, ಎಲ್ಲವನ್ನು ವಿವರಿಸಲಾಗಿದೆ ಅದರಲ್ಲಿ. ಅದರಿಂದ ನಾವು ತಿಳ್ಕೊಳ್ತೀವಿ. ಆಮೇಲೆ ದ ಬೆಸ್ಟ್ ವೇ ಟು ಅಕ್ವೈರ್ ನಾಲೆಡ್ಜ್, ಅದರಿಂದ ಜ್ಞಾನವನ್ನು ಪಡೆಯಲು ಉತ್ತಮ ಮಾರ್ಗವೆಂದರೆ ಅದು ಶಬ್ದ ಪ್ರಮಾಣ, ಕೇಳುವ ಮೂಲಕ ಅಂತ ಅನ್ನೋದನ್ನ ನಮಗೆ ಇಲ್ಲಿ ತಿಳಿಸಲಾಗಿದೆ. ಎವ್ರಿವೇರ್ ಅಂಡ್ ಎಸೆನ್ಸ್, ಎಲ್ಲೆಡೆ ಭಗವಂತ ಇರುವಿಕೆಯನ್ನು ಹೇಗೆ ನಾವು ತಿಳ್ಕೊಳ್ತೀವಿ ಅಂತಂದ್ರೆ, ಎಲ್ಲವೂ ಸೋರ್ಸ್ ಆಫ್ ಮ್ಯಾಟರ್ ಅಂಡ್ ಸ್ಪಿರಿಟ್ ಬಂದು, ವಸ್ತು ಮತ್ತು ಚೇತನದ ಮೂಲ ಬಂದು ಯಾವಾಗ್ಲೂ ಪ್ರಕೃತಿ, ಜೀವ, ಈಶ್ವರ. ಕೃಷ್ಣ ಇಸ್ ದ ಎಸೆನ್ಸ್ ಅಂಡ್ ಕಾಸ್ ಆಫ್ ಎವ್ರಿಥಿಂಗ್ ಅಂತ. ಅದನ್ನೇ ಅಲ್ವಾ ಕೃಷ್ಣನ ಎಲ್ಲದರ ಮೂಲತತ್ವ ಮತ್ತು ಕಾರಣ. ಬ್ರಹ್ಮನೇ ಬ್ರಹ್ಮ ಸತ್ತ ಇದರಲ್ಲಿ ಸಂಹಿತೆನಲ್ಲಿ ಏನ್ ಹೇಳ್ತಾರೆ, ಈಶ್ವರ ಪರಮ ಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರಾಧಿರ್ ಗೋವಿಂದ ಸರ್ವ ಕಾರಣಂ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಕಾರಣ ಕೃಷ್ಣನೇ ಅಂತ. ಒಂದು ಎಲೆ ಅಲ್ಲಾಡ್ಬೇಕು ಅಂತಂದ್ರೆ ನಾವೇನ್ ತಿಳ್ಕೊಳ್ತೀವಿ, ಗಾಳಿ ಬೀಸ್ತು ಅದು ಅಲ್ಲಾಡ್ತು ಅಂತ. ಇಲ್ಲ, ಅದಕ್ಕೂ ಮುಂಚೆ ಆ ಎಲೆಗೆ ಭಗವಂತ ಒಂದು ಆಶೀರ್ವಾದ ಮಾಡ್ತಾನೆ, ನೀನು ಪರ್ಮಿಷನ್ ಕೊಡ್ತಾನೆ, ನೀನು ಈಗ ಆಡಬಹುದು ಅಂತ ಅಲ್ವರ. 3 ಡೂಯರ್ಸ್ ಅಂತ ನಾವು ತಿಳ್ಕೊಂಡು ಮೊನ್ನೆ ಅಲ್ವರ. ಯಾವುದೇ ಒಂದು ಕೆಲಸ ನಡಿಬೇಕಾದ್ರೆ 3 ವಿಷಯಗಳು ಅಂತ. ಅದರಲ್ಲಿ ಬಹಳ ಮುಖ್ಯವಾದದ್ದು ಯಾರು? ಪರಮಾತ್ಮ, ಭಗವಂತ ಅನ್ನೋದನ್ನ ನಾವು ನೋಡಿದ್ರೆ, ಅದು ಏನೇ ಇರ್ಬೋದು, ಅದು ಮ್ಯಾಟರ್ ಇರ್ಬೋದು, ಅನಿಮೇಟು, ಇನ್ಅನಿಮೇಟು, ಯಾವುದೇ ಇದ್ರೂ ಅದು ಭಗವಂತನ ಒಂದು ಶಕ್ತಿಯಿಂದ ಮಾತ್ರ ಅಂತ ನಾವಿಲ್ಲಿ ತಿಳ್ಕೊಳ್ತೇವೆ. ಮತ್ತೆ ಶಕ್ತಿ ಮತ್ತೆ ಶಕ್ತಿಮಾನ್, ಇದರ ಎರಡು ಬಗ್ಗೆ ನಮಗೆ ಭಗವಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಭೂಮಿರ್ ಅಪೋ ನಲೋ ವಾಯು
ಕಾಮಮನೋ ಬುದ್ಧಿರ್ ಏವ ಚ ಅಹಂಕಾರ ಇತಿ ಯಾಮೇ ಭಿನ್ನ ಪ್ರಕೃತಿರ್ ಅಷ್ಟಧ ಅಂತ. ಅಂದ್ರೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಈ 8 ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳು ಅಂತ ನೋಡಿ. ಎಲ್ಲವೂ ಭಗವಂತನ ಶಕ್ತಿನೇ ಅಂತ. ಯಾವುದು ಭಗವಂತನಿಲ್ಲದೆ ಯಾವುದು ನಡೆಯಲಿಕ್ಕೆ ಸಾಧ್ಯವಿಲ್ಲ. ಇದನ್ನೆಲ್ಲ ಕೇಳ್ತಾ ಇದ್ರೆ ನಮ್ಗೆ ಆಶ್ಚರ್ಯ ಆಗ್ಬೋದಲ್ವಾ? ಅದಕ್ಕೇನೆ ಅದೇ ತರನೇ ಅರ್ಜುನನಿಗೂ ಆಗುತ್ತೆ. ಅರ್ಜುನ ಅಂದ್ರೆ ನಮ್ಗಾಗುತ್ತೆ ಅಲ್ವರಾ? ಅವಾಗ್ಲೇ ಅವನು ಮತ್ತೆ ಕೇಳ್ತಾನೆ, ಹಂಗಾದ್ರೆ ಅದನ್ನೆಲ್ಲ ನಾನು ನೋಡ್ಬೋದಾ? ಎಲ್ಲ ನೀನೇ ಅಂತ ಇದೆಯಲ್ಲ ಅಂತ. ಆಗ ಅವಾಗ್ಲೇನೆ ಭಗವಂತ ವಿಶ್ವರೂಪವನ್ನು ತೋರಿಸ್ಕೊಡೋದು. ಹಾಗೆ ಎಲ್ಲವೂ ಭಗವಂತನ ಒಳಗಡೆ ಇರುತ್ತೆ. ಭಗವಂತನ ಹೊರಗಡೆ ಏನು ಇಲ್ಲ. ಅಂದ್ರೆ ಎಲ್ಲವೂ ಭಗವಂತನಿದ್ರೆ ಮಾತ್ರ ಅದು ಸಾಧ್ಯ. ಭಗವಂತನ ಅಂಶವಿಲ್ಲದ ಏನು ಸಾಧ್ಯವಿಲ್ಲ ಅಂತ. ಹಂಗಂದ್ರೆ ಅದರಿಂದಲೇ ಹೇಳೋದು, ಈ 8 ವಿಷಯಗಳು ಈ ಒಂದು ಭೌತಿಕ ಪ್ರಪಂಚ, ಈ ಒಂದು ಆತ್ಮ ಎಲ್ಲವೂ ಭಗವಂತನದೇ ಅಂತ ಇಲ್ಲಿ ನಮಗೆ ಭೌತಿಕನು ಭಗವಂತನೇ, ಆಧ್ಯಾತ್ಮಿಕನು ಭಗವಂತನೇ ಅನ್ನೋ ಒಂದು ವಿಷಯವನ್ನು ಇಲ್ಲಿ ನಮಗೆ ಭಗವಂತ ತಿಳಿಸ್ಕೊಡ್ತಾರೆ. ಜೀವ ಜೀವ ಅಂದ್ರೆ ಏನು? ಇದಕ್ಕೆ ಮುಂಚೆನೆ ನಾವು ಹೇಳಿದೀವಿ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನಾವ್ಯಾರೋ? ನಾವು ಜೀವ. ಅದರ ಗುಣ ಏನು? ಸಚ್ಚಿದಾನಂದ. ಸತ್ತಂದ್ರೆ ನಿರಂತರವಾಗಿರೋದು, ಚಿತ್ತಂದ್ರೆ ಎಲ್ಲಾ ಒಂದು ಜ್ಞಾನವೂ ಇದೆ, ಆನಂದ ಯಾವಾಗ್ಲೂ ಸಂತೋಷವಾಗಿರುತ್ತೆ ಅಂತ. ಆದ್ರೆ ಏನಾಗೋಯ್ತು? ಅದು ಮುಚ್ಚಿದೆ. ಸ್ಥೂಲ ಶರೀರದಿಂದ ಮತ್ತೆ ಸೂಕ್ಷ್ಮ ಶರೀರದಿಂದ ಮುಚ್ಚಿರೋದ್ರಿಂದ ಅದು ನಮಗೆ ಅರ್ಥವಾಗ್ತಿಲ್ಲ. ಹೇಗೆ ಕನ್ನಡಿ ಮೇಲೆ ಧೂಳಿದ್ರೆ ನಾವು ಚೆನ್ನಾಗಿ ನಮ್ಮ ಒಂದು ಪ್ರತಿಬಿಂಬ ಕಾಣಿಸುವುದಿಲ್ವೋ, ಅದೇ ತರ ನಮ್ಮ ಬಗ್ಗೆ ನಮಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅದ ಮೇಲೆ ಡಸ್ಟ್ ಇದೆ, ಈ ಒಂದು ಜೀವ ಇದೆ, ಇದೆ ಕವರಿಂಗ್ಸ್ ಇದೆ ಅಲ್ವರ, ಸೂಕ್ಷ್ಮ ಶರೀರ ಮತ್ತೆ ಸ್ಥೂಲ ಶರೀರ. ಆದ್ದರಿಂದ ಅದನ್ನ ಹೋಗಲಾಡಿಸುವುದೇ ಈ ಜ್ಞಾನ ಅಂತ ಅಲ್ವರ. ಕೊಳೆ ಇದ್ರೆ ಬಟ್ಟೆಗೆ ಹೇಗೆ ಸೋಪ್ ಹಾಕಿ ನಾವು ವಾಶ್ ಮಾಡಿದ್ರೆ ಸೋಪ್ ಹಾಕಿದ ತಕ್ಷಣ ಹೊಟ್ಟೋಗ್ಬಿಡುತ್ತೋ, ಆ ತರ ನಮಗೆ ಈ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ. ಈ ಜ್ಞಾನದ ಮೂಲಕ ನಾವು ಈ ಒಂದು ಪರದೆಯನ್ನು ನಾವು ತೆಗಿಬಹುದು ಅಂತ. ಏನ್ ಹೇಳ್ತಾರೆ ನೋಡಿ, ಈ ಒಂದು 7.5 ಅಲ್ಲಿ ಏನ್ ಹೇಳ್ತಾರೆ? ಅಪಾರೇಯಂ ಇತಸ್ತೆ ಅನ್ಯಂ ಪ್ರಕೃತಿಂ ವಿಧಿಮಿ ಮೀ ಪರಂ ಜೀವಭೂತಂ ಮಹಾಬಾಹೋ ಯಾ ಏಧ ಧಾರ್ಯತೆ ಜಗತ್. ಮಹಾಬಾಹುವಾದ ಅರ್ಜುನನೇ ನೋಡಿ, ಬಹಳ ಶಕ್ತಿಶಾಲಿಯಾದದ್ದು ಮಹಾಬಾಹು ಅವನು. ಅವನು ಅರ್ಜುನ. ಅದಕ್ಕೆ ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಇದು ಮಾತ್ರ ಅಲ್ಲ, ಈ ಭೌತಿಕವಾದದ್ದಲ್ಲ, ಮತ್ತೆ ಇನ್ನೂ ಉತ್ತಮವಾದ ಮತ್ತೆ ಇನ್ನೂ ಶ್ರೇಷ್ಠವಾದ ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಗಳಿಂದ ಆದದ್ದು ಅಂತ. ಈ ಭೌತಿಕ ಮತ್ತೆ ಕೆಳಮಟ್ಟದ್ದು ಈ ಪ್ರಕೃತಿ ಕೂಡ ಭಗವಂತನ ಶಕ್ತಿ, ಆದರೆ ಅದು ಕೆಳಮಟ್ಟ ಶಕ್ತಿ. ಈ ಜೀವಾತ್ಮ ಕೂಡ ನನ್ನ ಶಕ್ತಿನೇ ಅಂತ ಭಗವಂತ ಹೇಳ್ತಾನೆ. ಸೊ ಅದರಿಂದ ಜೀವಾತ್ಮನೇನು, ಅದು ನಾವು ಸರಿಯಾಗಿ ಓದಿದಾಗ, ನಾವು ಸಂಪೂರ್ಣವಾಗಿ ಓದಿದಾಗ ಭಗವದ್ಗೀತೆನಲ್ಲಿ ನಮಗೆ ಗೊತ್ತಾಗುತ್ತೆ, ಭಗವಂತನಿಗೆ 3 ಶಕ್ತಿಗಳಿರುತ್ತೆ. ಅದು ಒಂದು ಇಂಟರ್ನಲ್ ಎನರ್ಜಿ ಅಂತ ಹೇಳ್ತೀವಿ, ಭಗವಂತನ ಅಂತರಂಗ ಶಕ್ತಿ ಅಂತ, ಅದು ಆಧ್ಯಾತ್ಮಿಕ ಶಕ್ತಿ. ಆಮೇಲೆ ಭಗವಂತನ ಇದು ಬಾಹ್ಯ ಶಕ್ತಿ, ಅದು ಬಂದು ಬಹಿರಂಗ ಶಕ್ತಿ, ಅದು ಮೆಟೀರಿಯಲ್ ಎನರ್ಜಿ ಅಂತ ಭೌತಿಕ ಶಕ್ತಿ. ಮತ್ತೆ ತಟಸ್ಥ ಶಕ್ತಿ, ಅದು ಜೀವಾತ್ಮ. ಸೊ ಭಗವಂತನ 3 ಶಕ್ತಿ. ಆ 3 ಶಕ್ತಿಗಳಲ್ಲಿ ನಾವು ಒಂದು ಶಕ್ತಿ, ತಟಸ್ಥ ಶಕ್ತಿ. ಅದು ಮೇಲೇನೂ ಹೋಗ್ಬೋದು, ಕೆಳಗಡೆನೂ ಬಿಡ್ಬೋದು. ಆದ್ರೆ ನಾವು ಅದನ್ನ ಏನ್ ಮಾಡ್ಬೇಕು? ಅದನ್ನ ಉಪಯೋಗಿಸಿ ನಾವು ಮೇಲಕ್ಕೆ ಹೋಗೋದು. ಅದಕ್ಕೆ ಬುದ್ಧಿವಂತರ ಲಕ್ಷಣ ಅಲ್ವರ. ಯಾವಾಗ್ಲೂ ಮೇಲೆ ಹೋಗೋದೇ ಬುದ್ಧಿವಂತರ ಲಕ್ಷಣ. ಕೆಳಗೆ ಹೋಗೋದ ಅದು ಸುಲಭ. ಅದು ಕೆಳಗಡೆ ಹೋಗದೆ ನಾವು ಮೇಲೆ ಹೋಗೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಳೋಣ. ಕೃಷ್ಣ ಇಸ್ ದ ಎಸೆನ್ಸ್. ಕೃಷ್ಣನೇ ಎಲ್ಲದರ ಮೂಲ ಅಂತ. ಇಂಟೆಲಿಜೆನ್ಸ್ ಇನ್ ಇಂಟೆಲಿಜೆಂಟ್ ಯಾರು? ಅದನ್ನೇ ಕೃಷ್ಣ ಹೇಳ್ತಾನೆ. ನಾನು ಯಾರು ಅನ್ನೋದನ್ನ ಈ ಅಧ್ಯಾಯದಲ್ಲಿ ಭಗವಂತ ಹೇಳೋದು. ನೀನು ಯಾರು ಅಂತ ಅರ್ಜುನ ಕೇಳಿದಾಗ, ನೀವು ಬುದ್ಧಿವಂತ ಬುದ್ಧಿವಂತ ಅಂತೀರಲ್ಲ, ಆ ಬುದ್ಧಿನೇ ನಾನು ಅಂತ. ಆ ಬುದ್ಧಿನಲ್ಲಿ ಬುದ್ಧಿ ಇದೆ ನೋಡಿ. ಬುದ್ಧಿನಲ್ಲ, ಆ ಒಂದು ಏನು ಮೆದುಳಲ್ಲ, ಆ ಮೆದುಳು ಒಳಗಡೆ ಇದೆ ನೋಡಿ ಬುದ್ಧಿ, ಅದು ನಾನು ಅಂತ ಹೇಳ್ತಾನೆ. ಅಂದ್ರೆ ಸೂಕ್ಷ್ಮತೆಯನ್ನ, ಭಗವಂತನ ಸೂಕ್ಷ್ಮತೆಯನ್ನು ಇಲ್ಲಿ ಭಗವಂತ ನಿರೂಪಣೆ ಮಾಡ್ತಿರ್ತಾರೆ. ಒಬ್ಬ ಮನುಷ್ಯನಿಗೆ ಎಬಿಲಿಟಿ ಇದೆ ಅಂತ ನಾವು ಹೇಳ್ತೀವಲ್ಲ, ಆ ಎಬಿಲಿಟಿನೇ ನಾನು ಅಂತ ಭಗವಂತ ಹೇಳ್ತಾನೆ. ಆಮೇಲೆ ಸೂರ್ಯ ಏನಕ್ಕೆ ಫೇಮಸ್ಸು?
ಪ್ರಸಿದ್ಧನಾಗಿದ್ದಾನೆ ಅಂದರೆ ಆತನ ಒಂದು ಬೆಳಕಿಗೆ ಭಗವಂತ ಪ್ರಸಿದ್ಧ, ಸೂರ್ಯ ಭಗವಾನ್ ಅಲ್ವರ. ಆದ್ದರಿಂದ ಆ ಸೂರ್ಯನ ಕಿರಣ, ಆ ಒಂದು ಲೈಟ್ ನಾನು ಅಂತ ಭಗವಂತ ಹೇಳ್ತಿದ್ದಾನೆ. ಆಮೇಲೆ ನೀರು ಕುಡಿದ ತಕ್ಷಣ ನಮಗೆ ಬಾಯಾರಿಕೆ ಹೋಗುತ್ತೆ. ಆ ನೀರಲ್ಲಿರೋ ಆ ಒಂದು ಟೇಸ್ಟ್ ಇರುತ್ತೆ ನೋಡಿ. ಆ ಟೇಸ್ಟೇನೆ ನಾನು ಅಂತ ಭಗವಂತ ಹೇಳ್ತಾನೆ. ಆಮೇಲೆ ಭಗವಂತ ಬಹಳಷ್ಟು ವಿಷಯಗಳು ಹೇಳ್ತಾನೆ. ಹೂವಿನಲ್ಲಿರುವ ಆ ಒಂದು ಏನ್ ಹೇಳ್ತೀಯ ಆ ಸ್ಮೆಲ್ಲು ನಾನೇ ಅಂತ ಭಗವಂತ ಹೇಳ್ತಾನೆ. ಆ ಥರ ಬಹಳಷ್ಟು ವಿಷಯಗಳನ್ನ ಭಗವಂತ ಸೂಕ್ಷ್ಮ ರೀತಿಯಲ್ಲಿ ನಾನು ಹೇಗಿದ್ದೀನಿ ಅನ್ನೋದನ್ನ ಭಗವಂತ ನಮಗೆ ತಿಳಿಸ್ಕೊಡ್ತಾನೆ. ಆದ್ದರಿಂದ ಎಲ್ಲವೂ ಭಗವಂತನೇ. ಅದರಲ್ಲೂ ಈ ಉನ್ನತವಾದಂಥ ವಿಷಯಗಳೆಲ್ಲವೂ ಭಗವಂತ ಅಂತ ನಮಗೆ ಅದರಿಂದ ತಿಳಿತದೆ. ಈಗ ದೇಹದಲ್ಲಿ ತುಂಬಾ ಶ್ರೇಷ್ಠವಾದದ್ದು ಯಾವುದು? ಆತ್ಮ ಅಲ್ವರ. ಈ ಒಳಗಡೆ ಕೂತಿದ್ದೀವಿ, ಆ ಆತ್ಮ ನಾನು, ನನ್ನ ಶಕ್ತಿ, ತಟಸ್ಥ ಶಕ್ತಿ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಆಮೇಲೆ ಕಾಣದವರು ನೋಡಿದವರಿಂದ ಸಾಬೀತಾಗುತ್ತಾ. ದಿ ಅನ್ಸೀನ್ ಇಸ್ ಪ್ರೂವನ್ ಬೈ ದಿ ಸೀನ್. ಕಾಣದೇ ಇರೋದನ್ನ ಹೇಗೆ ನಾವು ಸಾಬೀತುಪಡಿಸೋದು ಅಂತ ನಾವಿಲ್ಲಿ ಕೇಳ್ಬೋದು. ಧನಂಜಯ ಮತಃ ಪರತರಾಂ ನನ್ಯ ಕಿಂಚಿತ್ ಅಸ್ತಿ ಧನಂಜಯ ಮಾಯಿ ಸರ್ವಂ ಇದಂ ಪ್ರೋಥಂ ಸೂತ್ರೇ ಮಣಿ ಗಣ ಇವ. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ನೋಡಿ, ಭಗವಂತನೇ ಸತ್ಯ. ಭಗವಂತನಿಗಿಂತ ಶ್ರೇಷ್ಠವಾದ ಸತ್ಯ ಯಾವುದೂ ಇಲ್ಲ. ಭಗವಂತನೇ ಅತಿ ಶ್ರೇಷ್ಠನಾದಂತಹ ಸತ್ಯ. ನೋಡಿ, ಭಗವಂತನೇ ಸತ್ಯ ಅನ್ನೋದನ್ನಿಲ್ಲಿ ನಾವು ತಿಳಿಬೇಕು. ಆಮೇಲೆ ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ಭಗವಂತ ಆತನ ಬಗ್ಗೆ ಹೇಳ್ತಿದ್ದಾನೆ. ನೋಡಿ, ಒಂದು ಹಾರ ನೋಡಿದ್ರೆ ಎಲ್ಲ ಮಣಿಗಳು ಅದನ್ನೇ ಅಂಟ್ಕೊಂಡಲ್ಲ ಪಕ್ 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 ಪಕ್ಕದಲ್ಲಿ ನಿಂತಿದೆ ಅನ್ನೋ ತರ ಕಾಣಿಸುತ್ತೆ ಹಾರ ನೋಡಿದಾಗ ಅಂಗಡಿನಲ್ಲಿ ಹೋಗಿ ಎಲ್ಲರ. ಆದರೆ ಅದು ಹೆಂಗೆ ಎಲ್ಲ ಒಟ್ಟಿಗಿದೆ ಅಂತಂದ್ರೆ, ಮೆತ್ತಗೆ ಸಡಿಲ ಮಾಡ್ಬಿಟ್ಟು ಲೂಸ್ ಮಾಡ್ಬಿಟ್ಟು ಒಂದು ಹಾರನ ಹಿಂಗ್ ಬಿಚ್ಚಿದ್ರೆ ಗೊತ್ತಾಗುತ್ತೆ ಮಧ್ಯದಲ್ಲಿ ಒಂದು ದಾರ ಹೋಗಿರುತ್ತೆ. ಆ ದಾರದಲ್ಲಿ ಎಲ್ಲ ಪೋಣಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಏನು, ಚಿಕ್ಕ ಮಕ್ಳು ಏನ್ ತಿಳ್ಕೊಳ್ತಾರೆ, ಅವೆಲ್ಲ ಪಕ್ಕದಲ್ಲಿ ನಿಂತಿದ್ದಾವೆ, ಅವು ಅದಕ್ಕೆ ಒಂದು ಶಕ್ತಿ ಇದೆ ಅದರಿಂದ ನಿಂತ್ಕೊ ಏನಿಲ್ಲ. ಭಗವಂತನ ದಾರನೇ ಹೇಗೆ ದಾರದ ಒಂದು ಶಕ್ತಿಯಿಂದ ಒಂದು ಸಪೋರ್ಟ್ ಇಂದ ಮಣಿಗಳೆಲ್ಲ ನಿಂತಿದೆಯೋ, ಅದೇ ತರ ಭಗವಂತನ ಒಂದು ಶಕ್ತಿಯಿಂದ ಎಲ್ಲವೂ ನಡೀತಿದೆ ಅನ್ನೋದನ್ನ ಅಂತ ಭಗವಂತ ಇಲ್ಲಿ ನಮಗೆ ಹೇಳ್ತಾನೆ. ಇದಕ್ಕಿಂತ ಒಂದು ಉದಾಹರಣೆ ಬೇಕಾ? ಎಲ್ಲದಕ್ಕೂ ಕಾರಣ ಭಗವಂತನೇ ಅನ್ನೋದನ್ನಿಲ್ಲಿ ಭಗವಂತನೇ ಹೇಳ್ತಿದ್ದಾನೆ ಅಲ್ವರ. ಅದನ್ನ ನಾವು ತಿಳ್ಕೊಳ್ಬೇಕು. ಅದರಲ್ಲಿ ಯಾವುದೊಂದು ಸಂಶಯನೂ ಇರಬಾರ್ದು. ಅದರಲ್ಲಿ ಸಂಶಯ ಇದ್ರೆ ನಾವು ಯಾರು ಅನ್ನೋದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಕೃಷ್ಣನು ಶರಣಾಗತಿಯಾಗಲು ಶಿಫಾರಸು ಮಾಡ್ತಾರೆ. ಆದ್ದರಿಂದ ಕೃಷ್ಣ ಏನ್ ಹೇಳ್ತಿದ್ದಾರೆ? ಶರಣಾಗು ಅಂತ ಭಗವಂತ ನಮಗೆ ಹೇಳ್ತಿದ್ದಾನೆ. ಯಾರಿಗೆ? ಆಮೇಲೆ ಈ ಯಾವುದು 7.14 ಅಲ್ಲಿ ಹೇಳ್ತಾರೆ ನೋಡಿ, ಐಹಿಕ ಪ್ರಕೃತಿಯ ದೈವೀ ಏಷ ಗುಣಮಯೀ ಮಮ ಮಾಯಾ ದುರಾತ್ಯಯ ಮಮ ಏವ ಏ ಪ್ರಪದ್ಯಂತೆ ಮಾಯಂ ಏತಂ ತರಂತಿತೆ. ಐಹಿಕ ಪ್ರಕೃತಿಯು, ಈ ಐಹಿಕ ಪ್ರಪಂಚ ಇದೆಯಲ್ಲ, ಪ್ರಕೃತಿ, ಇದು ತ್ರಿಗುಣಗಳಿಂದ ಆದ ನನ್ನ ದೈವೀ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಈ 3 ತ್ರಿಗುಣಗಳಿಂದ, ಯಾವುದದು 3 ಗುಣಗಳು? ತಮೋಗುಣ, ರಜೋಗುಣ, ಸತ್ವಗುಣ. ಈ 3 ಗುಣಗಳೇ ಎಲ್ಲಾ ಒಂದು ಕ್ರಿಯೆಗೆ ಕಾರಣ ಅಂತ ಇಲ್ಲಿ ಭಗವಂತ ಹೇಳ್ತಾನೆ. ಅದು ಹೋಗ್ತಾ ಹೋಗ್ತಾ ಅದ 3 ವಿಷಯದ ಬಗ್ಗೆ ನಾವು ಬಹಳ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ 3 ಗುಣಗಳೇ ಮನುಷ್ಯನನ್ನ ಹಂಗೆ ಆಡಿಸೋದು ಈ ಒಂದು ಐಹಿಕ ಪ್ರಪಂಚದಲ್ಲಿ, ಈ ಭೌತಿಕ ಪ್ರಪಂಚದಲ್ಲಿ. ಅದರ ಒಂದು ಅದು ಯಾವ ಶಕ್ತಿ? ಅದು ನನ್ನ ದೈವಿ ಶಕ್ತಿ ಅಂತ ಹೇಳ್ತಾನೆ. ದುರ್ಗಾ ಅಂತ ನಾವು ಕರಿತೀವಿ ನೋಡಿ. ಆ ದುರ್ಗೆನೇ ಈ ಒಂದು ಭೌತಿಕ ಪ್ರಪಂಚವನ್ನು, ಈ ಒಂದು ನವರಾತ್ರಿನಲ್ಲಿ ನೋಡ್ತೀವಲ್ಲ, ದುರ್ಗಾ ತಾಯಿ, ಅದು ಭಗವಂತನ ಒಂದು ದೈವಿ ಶಕ್ತಿ. ಅಂದ್ರೆ ಎಕ್ಸ್ಟರ್ನಲ್ ಪೊಟೆನ್ಸಿ ಒಂದು ಅಂತ ಭಗವಂತ ಹೇಳ್ತಾರೆ. ಅದು ಅದು ನನ್ನ ಶಕ್ತಿ, ಅದನ್ನ ಮೀರೋದು ಬಹಳ ಕಷ್ಟ ಅಂತ. ಅದನ್ನ ಆಚಾರ್ಯರುಗಳೇ ಹೇಳ್ತಾರೆ, ಅದು ಈ ದೈವಿ ಶಕ್ತಿ ಜೈಲರ್ ತರ, ಜೈಲಲ್ಲಿ ನಮ್ಮನ್ನ ಕೂಡ ಹಾಕ್ಬಿಟ್ಟಿರುತ್ತೆ. ಆ ಜೈಲ್ಗಳಿಂದ ತಪ್ಸ್ಕೊಳಕ್ ಸಾಧ್ಯನಾ? ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಅಲ್ಲೆಲ್ಲ ತಪ್ಸ್ಕೊಂಡ್ರು ಅಂತಂದ್ರೆ ಅದೆಲ್ಲ ಸುಮ್ಮನೆ ಅಲ್ಲಿ ಬಂದ್ಬಿಟ್ಟು ಯಾರಿಗೋ ಬ್ರೈಬ್ ಎಲ್ಲ ಕೊಟ್ಬಿಟ್ಟು ಬರ್ತಾರೆ. ಒಂದು ಅಲ್ಲೆಲ್ಲ ವಿವರಣೆ ಕೊಡ್ತಾರೆ ಅಲ್ವರ. ನಾವೇನಾದ್ರು ಗೂಗಲ್ ಎಲ್ಲ ಮಾಡಿ ನೋಡಿದ್ರೆ ಇದರಲ್ಲಿತ್ತು, ಯಾವುದು ಇಂಡಿಯಾದಲ್ಲಿ ಬಂದ್ಬಿಟ್ಟು ಆಗ ಒಂದು 200-300 ವರ್ಷದ ಮುಂಚೆ ಒಂದು ದ್ವೀಪ ಇದೆಲ್ಲ, ಯಾವ್ದದು ಅಂಡಮಾನ್ ನಿಕೋಬಾರ್, ಅಲ್ಲಿ ಬಂದು ಜೈಲ್ಗಳು ಮಡಗಿದ್ರು. ಯಾಕಂದ್ರೆ ಅಕಸ್ಮಾತ್ ಅವ್ರು ಏನಾದ್ರು ಜೈಲಿಂದ ತಪ್ಪಿಸ್ಕೊಂಡ್ರು ಕೂಡ ಹೊರಗಡೆ ಬರಕ್ಕಾಗಲ್ಲ, ಫುಲ್ ಸಮುದ್ರ ಸಿಗಾಕೊಂಡ್ಬಿಡ್ತಾರೆ ಅಂತ.
ಆ ತರ ಇಲ್ಲಿ ಈಗ ತುಂಬಾ ಸೊಫಿಸ್ಟಿಕೇಟೆಡ್ ಆಗಿದೆ ಜೈಲ್ಗಳು. ಎಷ್ಟೋ ದೊಡ್ಡ ದೊಡ್ಡ ಕಾಂಪೌಂಡ್ಗಳು, ಅದ್ರ ಕಾಂಪೌಂಡ್ ಮೇಲೆ ಲೈವ್ ವೈರ್ಸ್, ಕರೆಂಟ್ ವೈರ್ಸ್, ಆ ತರ ಗನ್ನು, ಆಮೇಲೆ ಇದು ಏನು ಕ್ಯಾಮ್ರಾ, ಎಲ್ಲ ಯಾರಿಂದನೂ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಆ ತರ ಭಗವಂತ ಹೇಳ್ತಾನೆ, ಈ ದೈವೀ ಶಕ್ತಿಯಿಂದ ಮೀರೋದು ಯಾರಿಂದನೂ ಸಾಧ್ಯವಿಲ್ಲ ಅಂತ. ಆದ್ದರಿಂದನೇ ಅಷ್ಟು ಸುಲಭವಾಗಿ ತಪ್ಪು ತಪ್ಪು ಮಾಡ್ಕೊಂಡು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಅದಕ್ಕೆ ನಾವು ಅದಕ್ಕೆ ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಯಾಕಂದ್ರೆ ದೈವಿ ಶಕ್ತಿ ಅದು, ಭಗವಂತನ ಎಕ್ಸ್ಟರ್ನಲ್ ಎನರ್ಜಿ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ನೋಡಿ, ಭಗವಂತ ಯಾವುದು ಸಮಸ್ಯೆ ಅಂತಾನೆ ಹೇಳ್ತಾನೆ, ಆಮೇಲೆ ಯಾವುದು ಪರಿಹಾರ ಅನ್ನೋದನ್ನು ಯಾವಾಗ್ಲೂ ಹೇಳ್ತಾನೆ. ಅದೇ ಯಾರೊಬ್ಬರು ನನಗೆ ಕಂಪ್ಲೀಟ್ ಆಗಿ ಪೂರ್ಣವಾಗಿ ಶರಣಾಗತರೋ ಅವರು ಬಹಳ ಸುಲಭವಾಗಿ ಈ ಒಂದು ಕಷ್ಟದ ಸಾಗರ ಅಂತಾರೆ ಅದನ್ನ ಬಹಳ ಸುಲಭವಾಗಿ ದಾಟಬಹುದು ಅಂತ ಅಲ್ವರ. ಇವರು ಯಾರು, ವಾಸುದೇವ ಮಥುರಾಯಿಂದ ವೃಂದಾವನಕ್ಕೆ ಕೃಷ್ಣನ ಹೊತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಭಯಂಕರ ಮಳೆ ಬಂದು ಆ ಒಂದು ಯಮುನಾ ನದಿನೇ ಉಕ್ಕಿ ಹರಿತಾ ಇರುತ್ತೆ. ಹೆಂಗಪ್ಪ ಸಾಧ್ಯ ಅಂತ ಅನ್ನೋಷ್ಟೊತ್ತಿಗೆ ಹಂಗೇ ಆ ಯಮುನೆ ಬಂದು ಹಂಗೇ ದಾರಿ ಮಾಡ್ಕೊಡುತ್ತೆ, ಹಂಗೇ ನಡ್ಕೊಂಡು ಹೋಗ್ತಾರೆ. ಆ ತರ ನಮ್ಮ ಜೀವನದಲ್ಲಿ ದೊಡ್ಡದ ಒಂದು ಸಮುದ್ರದಂತೆ ನಮ್ಮ ಮುಂದೆ ನಿಂತಿರ್ಬೋದು, ಇದನ್ನು ದಾಟಿ ಹೆಂಗಪ್ಪ ಹೋಗೋದು ಅಂತ. ಆದ್ರೆ ಭಗವಂತನನ್ನ ನಮ್ಮ ತಲೆ ಮೇಲೆ ಇಟ್ಕೊಂಡ್ಬಿಟ್ರೆ, ಅಂದ್ರೆ ನಾವು ಶರಣಾಗತರಾಗ್ಬಿಟ್ರೆ, ಗುರು ಅನ್ನೋ ಒಂದು ಬೋಟ್ ಬಂದು ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಆ ಗುರು ನಮ್ಮನ್ನ ಏನ್ ಮಾಡ್ತಾರೆ, ಈ ಕಡೆಯಿಂದ ಆ ಕಡೆಗೆ ತಗೊಂಡೋಗಿ ಬಿಟ್ಬಿಡ್ತಾರೆ. ಆದ್ದರಿಂದನೇ ಗುರು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಅವ್ರು ಬಂದು ನಮಗೆ ಒಂದು ದಾರಿ ಇದು ಬೋಟ್ ಆಗಿ ಬಂದು ಈ ಒಂದು ಸಮುದ್ರವನ್ನು, ಸಂಸಾರ ಸಾಗರ, ಈ ಸಂಸಾರ ಅನ್ನೋದು ಸಾಗರ, ಅದನ್ನ ದಾಟಲು ಅವರು ನಮಗೆ ಸಹಾಯ ಮಾಡ್ತಾರೆ. ಯಾವಾಗ ಅವರು ಸಹಾಯ ಮಾಡ್ತಾರೆ ಅಂದ್ರೆ, ನಾವು ಯಾವಾಗ ಭಗವಂತನಲ್ಲಿ ಶರಣಾಗ್ತೀವೋ, ಗುರುಗಳಲ್ಲಿ ಶರಣಾಗ್ತೀವೋ, ಆಗ ಅದು ನಡೆಯುತ್ತೆ ಅಂತ ಇಲ್ಲಿ ನಮ್ಗೆ ಹೇಳ್ತಾರೆ. ಅದರಿಂದ ಕೃಷ್ಣನಲ್ಲಿ ಶರಣಾಗೋದು ಬಹಳ ಬಹಳ ಮುಖ್ಯ. ಅದು ಯಾರಿಂದ ಕಲಿತೀವಿ? ಅದು ನಾವು ಗುರುಗಳಿಂದ ಕಲಿತೀವಿ ಅಂತ. ಅದರಿಂದ ಗುರು ಬಹಳ ಮುಖ್ಯ ನಮ್ಮ ಜೀವನದಲ್ಲಿ. ನಾವು ಕೃಷ್ಣನಲ್ಲಿ ಆಗೋದಿಕ್ಕೆ ಅದು ನೋಡಿ, ಅದಕ್ಕೋಸ್ಕರನೇ ಈ ಒಂದು ಭಗವದ್ಗೀತೆ ಯಥಾರೂಪ ಅಷ್ಟು ಸುಲಭವಾಗಿ ನಮಗೆ ಯಾಕೆ ಅರ್ಥ ಆಗ್ತಿದೆ ಅಂತಂದ್ರೆ, ಅದು ಶ್ರೀಲ ಪ್ರಭುಪಾದರ ಒಂದು ಕರುಣೆಯಿಂದ ಅವರು ಗುರುಗಳಾಗಿ ನಮಗೆ ಹೇಳ್ಕೊಡ್ತಿದ್ದಾರೆ ಅಂತ. ಈ ಒಂದು ಜ್ಞಾನವನ್ನು ಯಾರು ಸ್ವೀಕರಿಸ್ತಾರೆ, ಯಾರು ತಿರಸ್ಕರಿಸ್ತಾರೆ ಅನ್ನೋ ಒಂದು ವಿಷಯನ ನಮಗೆ ಭಗವಂತ ಹೇಳ್ಕೊಡ್ತಾರೆ. ಯಾರು, ದೇರ್ ಆರ್ 4 kinds of people, 4 ರೀತಿಯ ಮನುಷ್ಯರಿದ್ದಾರೆ. ಅವರು ಅದನ್ನ ಒಪ್ಕೊಳ್ತಾರೆ, ಸ್ವೀಕರಿಸ್ತಾರೆ. ಆಮೇಲೆ 4 ವಿಧವಾದ ಜನಗಳಿದ್ದಾರೆ, ಅವರು ಅದನ್ನ ತಿರಸ್ಕರಿಸ್ತಾರೆ ಅಂತಾನು ಭಗವಂತ ಹೇಳಿದ್ದಾರೆ. ಅದನ್ನು ನಮಗೆ ಯಾವುದೇ ಒಂದು ಕೆಲಸ ಕೊಟ್ಟಿಲ್ಲ, ಯಾರಿಗೆ ಸಿಗುತ್ತೆ, ಯಾರು ಒಪ್ಕೊಳ್ತಾರೆ, ಯಾರು ಒಪ್ಕೊಳ್ಳಲ್ಲ, ಅದನ್ನು ಭಗವಂತ ಹೇಳಿದ್ದಾನೆ. ಆಮೇಲೆ ಜ್ಞಾನಿಯೇ ಉತ್ತಮ, ಭಕ್ತರು ಅಪರೂಪ. ಜ್ಞಾನಿಯೇ ಉತ್ತಮ ಆದ್ರೆ ಭಕ್ತ ಅನ್ನೋದು ಅಪರೂಪ. ಆದ್ದರಿಂದನೇ ಭಗವಂತ ಯಾವಾಗಲೂ ಭಕ್ತನಿಗೆ ಏನಾದರೂ ಆದ್ರೆ ಅಲ್ಲಿ ಸಕ್ಕಂತ ಬಂದ ಅಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಸೊ ಇಲ್ಲಿಗೀಗ ನೋಡೋಣ, ಯಾರು 4 ರೀತಿಯ ಮನುಷ್ಯರು ಭಗವಂತನಲ್ಲಿ ಶರಣಾಗ್ತಾರೆ ಅಂತಂದ್ರೆ, ನಮ್ಮಮ ದೃಕ್ಷತಿನೋ ಮೂಢಃ ಪ್ರಪದ್ಯಂತೆ ನರಾಧಮಃ ಮಯ್ಯ ಪರಜ್ಞಾನ ಅಶುರಂ ಭಾವಂ ಆಶ್ರಿತಃ. ಅತ್ಯಂತ ಮೂರ್ಖ ಮೂರ್ಖರು ಕೂಡ ಶರಣಾಗ್ಬಿಡ್ತಾರಂತೆ. ಅತ್ಯಂತ ಮೂರ್ಖ, ನರಾಧಮ, ನರಗಳಲ್ಲಿ ತುಂಬಾ ಕೆಳಮಟ್ಟದವ, ನರಾಧಮ, ಮಾಯೆಯಿಂದ ಜ್ಞಾನ ನಷ್ಟವಾದವನು, ಅಂದ್ರೆ ಅಸುರಿ ಸ್ವಭಾವ ಇರುವವನು. ಈ 4 ಜನರು ದುಷ್ಟರು ನನಗೆ ಆಗೋದಿಲ್ಲ ಅಂತ. ಅದರಿಂದನೇ ನೀವು ನೋಡಿ, ಕೃಷ್ಣನ ಬಗ್ಗೆ ಯಾರಿಗಾದ್ರೂ ಇಡಿಸ್ಲಿಲ್ಲ ಅಂದ್ರೆ ಇವರೇ, ಯಾರು ನೋಡಿ, ಆ ದುರ್ಯೋಧನ, ಆ ಶಕುನಿ, ಇವರೆಲ್ಲ ಅಂತವ್ರೆ. ಅಂಥವ್ರು, ಆಮೇಲೆ ಕಂಸ, ಇವರೆಲ್ಲ ಈ ಒಂದು ಮೂರ್ಖರಾಗಿರ್ತಾರೆ, ಇಲ್ಲ ನರಾಧಮರಾಗಿರ್ತಾರೆ, ಇಲ್ಲ ಮಾಯೆಯಿಂದ ಜ್ಞಾನ ನಷ್ಟವಾಗಿರುತ್ತೆ ಅವ್ರಿಗೆ, ಆಮೇಲೆ ಅಸುರರಾಗಿರ್ತಾರೆ. ಇವರು ಒಂದೇ ತರ ಹಿರಣ್ಯಕಶಿಪು ಮತ್ತೆ ರಾವಣ, ಇವರೆಲ್ಲ ನೋಡಿ ಅಸುರರು. ಅವರೆಲ್ಲ ಭಗವಂತನಿಗೆ ಶರಣಾಗಲಿಲ್ಲ ಅಂತ. ಆದ್ದರಿಂದ ಅದು ಇಲ್ಲಿ ಬಹಳ ಸುಲಭವಾಗಿ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಈ 4 ಕ್ಯಾಟಗರಿಲಿ ಒಬ್ರು, ಅವ್ರನ್ನೆಲ್ಲ ಟ್ರೈ ಮಾಡಬಾರ್ದು ನಾವು. ಯಾಕಂದ್ರೆ ಭಗವಂತನೇ ಹೇಳ್ಬಿಟ್ಟಿದ್ದಾರೆ ಶರಣಾಗಲ್ಲ ಅಂದ್ಬಿಟ್ಟು. ಅವ್ರ ಹತ್ರ ಹೋಗಿ ನಾವು ಪ್ರವಚನ ಎಲ್ಲ ಕೊಡಬಾರ್ದು. ಆಮೇಲೆ 4 ವಿಧವಾದಂತಹ ಜನರು ಬಂದು ಶರಣಾಗ್ತಾರೆ ಅನ್ನೋದನ್ನ ನಮಗೆ ಹೇಳ್ಕೊಟ್ಟಿದ್ದಾರೆ. ಯಾರು?
ಯಾರು ಶರಣಾಗಲ್ಲ ಅಂದ್ರೆ ಮೂರ್ಖರು, ಕಷ್ಟಪಟ್ಟು ದುಡಿಯೋರು, ಅತ್ಯಂತ ಮೂರ್ಖರು, ಕಷ್ಟಪಟ್ಟು ದುಡಿತಾ ಇರ್ತಾರೆ ಕತ್ತೆಗಳ ತರ, ಅವರೆಲ್ಲ ಶರಣಾಗೋದಿಲ್ಲ. ಅವ್ರಿಗೆ ನನಗೇನ್ ಸಿಗುತ್ತೆ, ನನಗೇನ್ ಸಿಗುತ್ತೆ, ನನಗೇನ್ ಸಿಗುತ್ತೆ ಅಂತ ಹಂಗೇ ಸುತ್ತಾ ಇರ್ತಾರೆ. ಆಮೇಲೆ ನರಾಧಮ, ಅನಾಗರಿಕ ಜನರು, ಮಾನವ ಕುಲದ ಅತ್ಯಂತ ಕೆಳವರ್ಗ ಎಂದು ಪರಿಗಣಿಸಲಾಗಿದೆಯಲ್ಲ, ಅವರು ಭಗವಂತನಲ್ಲಿ ಶರಣಾಗೋದಿಲ್ಲ. ಸಮಾಜದ ತಪ್ಪು ಬುದ್ಧಿಜೀವಿಗಳು ಈ ಸೈಂಟಿಸ್ಟ್ಗಳಂತ, ನನ್ನ ಸೈಂಟಿಸ್ಟು ತುಂಬಾ ಬುದ್ಧಿವಂತ ಅಂತೆಲ್ಲ ಸುತ್ತಾಡ್ತಾ ಇರ್ತಾರೆ, ಅವರು ಒಪ್ಕೊಳ್ಳಲ್ಲ ಭಗವಂತನ ಬಗ್ಗೆ. ಆಮೇಲೆ ರಾಕ್ಷಸ ಸ್ವಭಾವದವರು ಇವರು ಒಪ್ಕೊಳ್ಳದೆ ಅಂತ ಭಗವಂತ ಹೇಳ್ತಾನೆ. ಆಮೇಲೆ ಯಾರು ಶರಣಾಗ್ತಾರೆ ಅಂದ್ರೆ ಚತುರ್ವಿಧ ಭಜಂತೆ ಮಮ ಜ್ಞಾಸು ಕೃತಿನೋ ಅರ್ಜುನ ಅರ್ಥೋ ಜಿಜ್ಞಾಸುರ್ ಅರ್ಥಾರ್ಥಿ ಜ್ಞಾನಿಚ ಭರತ ಸಭಾ ಅಂತ. ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ ನೋಡಿ, ಇದೆಲ್ಲ ಹೊಗಳದು, ನಮ್ಗೆ ಯಾವ ಒಂದು ಸಂಶಯನೇ ಇರಬಾರದು. ಭರತ ವಂಶದಲ್ಲಿ ಯಾರು ಶ್ರೇಷ್ಠ ಅಂದ್ರೆ ಅದು ಅರ್ಜುನನೇ ಅಂತ. ಬಹಳ ಯಾರಾದ್ರೂ ಕ್ವಿಸ್ ಕೇಳಿದ್ರೆ ಚಕ್ ಅಂತ ಹೇಳ್ಬಿಡ್ಬೇಕು. 4 ವಿಧದ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸ್ತಾರೆ. ಯಾರು ಭಗವಂತನಲ್ಲಿ ಶರಣಾಗ್ತಾರೆ, ಯಾರು ಭಕ್ತಿ ಸೇವೆ ಮಾಡ್ತಾರೆ ಅಂದ್ರೆ ಅದು ದುಃಖ ಇರೋರು ಅಂತ. ಆಮೇಲೆ ಜಿಜ್ಞಾಸಿಗಳು, ಈ ಭಗವಂತನ ಬಗ್ಗೆ, ಪ್ರಕೃತಿ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಯಾರೊಬ್ಬರು ಆಸಕ್ತಿ ಇದೆಯೋ ಅವರು ಭಗವಂತನಲ್ಲಿ ಶರಣಾಗ್ತಾರೆ. ಐಶ್ವರ್ಯ ಬೇಕು ಅನ್ನೋರು ಅವರು ಕೂಡ ಭಗವಂತನಲ್ಲಿ ಶರಣಾಗ್ತಾರೆ. ಪರತ್ಪರದ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ತಿಳ್ಕೊಳ್ಳುವಂಥವ್ರು ಕೂಡ ಭಗವಂತನಲ್ಲಿ ಶರಣಾಗ್ತಾರೆ. ಅಲ್ವರ ದುಃಖಿಗಳು ಅಂತ ಹೇಳಿದಾನೆ, ಯಾವಾಗ್ಲೂ ನಮ್ಗೆ ಗೊತ್ತಿದೆ. ಏನ್ ಹೇಳ್ತೀವಿ, ಸಂಕಟ ಬಂದಾಗ ವೆಂಕಟರಮಣ ಅಂತೆಲ್ಲ ಹೋಗಿ ವೆಂಕಟರಮಣ ಹಿಡ್ಕೊಂಡ್ಬಿಡ್ತಾರೆ ಗಟ್ಟಿಯಾಗಿ. ಅದಕ್ಕೇನೆ ಯಾವಾಗ್ಲೂ ಕಷ್ಟ ಬಂದವ್ರಿಗೆ ಅವರು ಭಗವಂತನೇ. ಈ 4 ಜನ ಬಂದು ಭಗವಂತನಲ್ಲಿ ಶರಣಾಗ್ತಾರೆ. ಅರ್ಥ, ತೊಂದರೆಗೀಡಾದವರು. ಆಮೇಲೆ ಅರ್ಥಾರ್ಥಿ, ಸಂಪತ್ತು ಬಯಸುವವರು. ಆಮೇಲೆ ಕುತೂಹಲ, ಇದೇನಿದು ಮಳೆ ಈ ತರ ಬರುತ್ತಲ್ಲ, ಅದೇ ಫೆಬ್ರವರಿ ಬರದೇ ಇಲ್ವಲ್ಲ, ಜಾನ್ವರಿ ಬರದೇ ಇಲ್ವಾ, ಕರೆಕ್ಟಾಗಿ ಜೂನ್ ಸ್ಟಾರ್ಟ್ ಆಗುತ್ತೆ, ಜೂನ್ ಜುಲೈ ಆಗಸ್ಟ್ ಚೆನ್ನಾಗಿ ಮಳೆ ಬರುತ್ತಲ್ಲ, ಯಾಕೆ? ಅದಾದ್ಮೇಲೆ ಕರೆಕ್ಟಾಗಿ ಹೂವು ಗಿಡ ಎಲ್ಲ ಬಂದ್ಬಿಡುತ್ತೆ, ಅದಾದ್ಮೇಲೆ ಕರೆಕ್ಟಾಗಿ ಏಪ್ರಿಲ್ ಅಲ್ಲಿನೇ ನಮಗೆ ಮಾವಿನ ಹಣ್ಣು ಸಿಗುತ್ತಲ್ಲ, ಇದೆಲ್ಲ ಯಾರು ಹೆಂಗೆ ಅಂತ ಕುತೂಹಲ ಇರೋರು ಅವರು ರಿಸರ್ಚ್ ಮಾಡ್ತಾ ಹೋಗ್ತಾ ಇದ್ರೆ ಅವ್ರು ಭಗವಂತ ಸಿಕ್ಬಿಡ್ತಾನೆ. ಆಮೇಲೆ ಜ್ಞಾನಿಗಳು, ಅವ್ರಿಗೂ ಈ ಒಂದು ಜ್ಞಾನದ ಮೂಲಕ ಹುಡುಕಾಡುವಾಗ ಭಗವಂತ ಸಿಗ್ತಾನೆ. ಈ 4 ಜನರು ಅಂತ ನಮಗೆ ಭಗವಂತ ಇಲ್ಲಿ ಹೇಳ್ತಾರೆ. ಇದರಲ್ಲಿ ಯಾರು ತುಂಬಾ ಬೆಟರ್, ಉನ್ನತವಾದವನು ಅಂದ್ರೆ ಭಕ್ತ. ಭಕ್ತನಾಗಿದ್ದರೆ ಅವನು ಉನ್ನತವಾದಂತಹವನು ಅನ್ನೋದನ್ನ ಭಗವಂತ ಹೇಳ್ತಾನೆ. ಯಾಕಂದ್ರೆ ಶುದ್ಧ ಭಕ್ತ ಬಹಳ ಅಪರೂಪ. ಅದು 7.19 ಅಲ್ಲಿ ಹೇಳ್ತಾನೆ ನೋಡಿ, ಬಹುನಾಂ ಜನ್ಮನ ಅಂತೆ ಜ್ಞಾನವಾನ್ ಮಮ ಪ್ರಪದ್ಯಂತೆ ವಸುದೇವ ಸರ್ವಂ ಇತಿ ಸಾ ಮಹಾತ್ಮ ಸುದುರ್ಲಭ. ಆ ಥರ ಒಂದು ಮಹಾತ್ಮ ಸಿಗೋದು ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ, ಜ್ಞಾನ ಹುಡ್ಕೊಂಡು ಸತ್ತಿ ಹುಟ್ಟಿ ಆ ಜ್ಞಾನನೇ ಹುಡುಕ್ತಾ ಇರ್ತಾನೆ ನೋಡಿ, ಅವನು ಭಗವಂತನ ಬಗ್ಗೆ ತಿಳಿಯುತ್ತೆ. ಆಮೇಲೆ ಅವನು ಭಗವಂತನಲ್ಲಿ ಅವನೇನಾಗ್ತಾನೆ, ನಾವು ನೋಡಿದ್ವಲ್ಲ ನಿನ್ನೆ ಮೊನ್ನೆ ನೋಡ್ದು, ಹಂತ ಹಂತವಾಗಿ ಆ ಮೆಟ್ಲುಗಳು ನೋಡ್ದು, ಏಣಿ ಅಲ್ವರ, ಅದೇನ್ ಮಾಡುತ್ತೆ, ಆಮೇಲೆ ಕೊನೆಯದಾಗಿ ತಗೊಂಡೋಗಿ ಅವನನ್ನ ಭಕ್ತನನ್ನ ಮಾಡ್ಬಿಟ್ಟು ಅವನು ಶುದ್ಧ ಭಕ್ತನಾಗ್ಬಿಡ್ತಾನೆ. ಅವನು ನನಗೆ ಶರಣಾಗ್ತಾನೆ ಅಂತ. ಆ ಥರ ಬಹಳ ದುರ್ಲಭ, ಆ ಥರ ಒಂದು ಭಕ್ತರು ಸಿಗೋದು ಬಹಳ ದುರ್ಲಭ ಅಂತ. ಆದರೆ ಇಲ್ಲಿ ನೋಡಿ, ಈ ಕಲಿಯುಗದಲ್ಲಿ ಅಷ್ಟೊಂದು ಭಕ್ತರಿದ್ದಾರೆ, ಶುದ್ಧ ಭಕ್ತರು. ಯಾಕೆ ದುರ್ಲಭ ಅಂತ ಇದ್ದಾರೆ ಭಗವಂತ, ಆದ್ರೆ ಇಲ್ಲಿದ್ದಾರೆ. ಯಾಕಂದ್ರೆ ಭಗವಂತನ ಕರುಣೆಯಿಂದ ಭಗವಂತನೇ ಶ್ರೀಕೃಷ್ಣ ಚೈತನ್ಯರಾಗಿ ಬಂದು ಕೃಷ್ಣ ಪ್ರೇಮವನ್ನು ನಮಗೆ ಕೊಟ್ಟುಬಿಟ್ಟು ಫ್ರೀಯಾಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಹೋಗಿದ್ದಾರೆ. ಅದನ್ನ ಮತ್ತೆ ಪ್ರಭುಪಾದರು ಎಲ್ಲಾ ಕಡೆ, ಪ್ರಪಂಚದ ಎಲ್ಲಾರ ಕಡೆ ಹೋಗಿ ಎಲ್ಲರಿಗೂ ತಗೊಂಡೋಗಿ ಅವರು ಹಂಚ್ಬಿಟ್ಟು ಏನ್ ಮಾಡಿದ್ದಾರೆ, ಎಲ್ಲರನ್ನು ಭಕ್ತರಾಗಿ ಮಾಡ್ಬಿಟ್ಟು ಈಗ ಅಪರೂಪ ಅನ್ನೋದು ಬಹಳ ಸುಲಭವಾಗಿ ಎಲ್ಲರೂ ಅದಾಗ್ಬಿಟ್ಟಿದ್ದಾರೆ. ಅದು ಹೇಳ್ದಂಗೆ ಇದು ಗೋಲ್ಡನ್ ಏಜ್, 10,000 ವರ್ಷಗಳು ಗೋಲ್ಡನ್ ಏಜ್. ಆ ಸಮಯದಲ್ಲಿ ನಮಗೆ ಈ ಒಂದು ಜ್ಞಾನ ಅಷ್ಟು ಸುಲಭವಾಗಿ ನಮಗೆ ಸಿಕ್ಬಿಡುತ್ತೆ, ಆಮೇಲೆ ಅದು ಸಿಗೋದಿಲ್ಲ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಬೋದು. ಯಾಕೆ ಎಲ್ಲರಿಗೂ ಸಿಗ್ತಾ ಇದೆಯಲ್ಲ ಅಂದ್ರೆ ಅದು ಈಗ ನಮಗೆ ಸಿಕ್ಕಿರುವಂತಹ ಒಂದು ಅನುಗ್ರಹ, ಆಶೀರ್ವಾದ ಅಂತ. ಅಲ್ಲಿ ದೇವತೆಗಳ ಬಗ್ಗೆ ಹೇಳ್ತಾರೆ ಭಗವಂತ. ಯಾರು ದೇವತೆಗಳ ಒಂದು ಪೂಜೆ ಮಾಡ್ತಾರೆ ಅಂದ್ರೆ ಲಾಟ್ಸ್ ಆಫ್ ಡಿಸೈರ್, ತುಂಬಾ ಆಸೆಗಳು, ಆಮೇಲೆ ಲೆಸ್ ಇಂಟೆಲಿಜೆಂಟ್, ಅಷ್ಟೊಂದು ಬುದ್ಧಿವಂತನಲ್ಲದವನು ಭಗವಂತನ ದೇವತೆಗಳ ಸೇವೆಯನ್ನು ಮಾಡ್ತಾರೆ. ಯಾಕಂದ್ರೆ ದೇವತೆಗಳು ಕೊಡೋದು ಅದು ನಿರಂತರವಲ್ಲ ಅಂತ. ಅವನು ಇವ್ರಿಗೆ ಹಿರಣ್ಯಕಶಿಪುಗೆ ಅಷ್ಟೊಂದು ದೊಡ್ಡ ವರಗಳೆಲ್ಲ ಕೊಟ್ರು, ಅದೇನಾಯ್ತು, ಅದು ಅವನಿಗೆ
ಕೆಟ್ಟದಾಗಿ ಅವನ ಅಂತಕ್ಕೂ ಕೂಡ ಅದು ಕಾರಣವಾಯಿತು. ಅದೇ ತರ ಇವನು ಯಾರು ರಾವಣ ಎಲ್ಲರನ್ನು ನೋಡಿ ಅವರು ದೇವತೆಗಳು ಕೊಡೋದು ಅದು ಪರ್ಮನೆಂಟ್ ಅಲ್ಲ ಅದು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೋದು. ರಿಸಲ್ಟ್ ಲಿಮಿಟೆಡ್ ಟೆಂಪರರಿ ರಿಸಲ್ಟ್ ಅವ್ರು ಕೊಡೋದು. ಗೋ ಟು ಪ್ಲಾನೆಟ್ ಏನು ಮ್ಯಾಕ್ಸಿಮಮ್ ಅವ್ರ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಷ್ಟೇ, ಸ್ವರ್ಗ ಲೋಕಕ್ಕೆ. ಆದ್ರೆ ಸ್ವರ್ಗ ಲೋಕದಲ್ಲಿ ಹೋದ್ರು ಕೂಡ ತಪ್ಪುಗಳು ಮಾಡ್ತಾರೆ, ಅಲ್ಲೂ ಕೂಡ ಆಸೆಗಳು ಬಂದ್ಬಿಡುತ್ತೆ, ಅಲ್ಲಿ ಕೂಡ ಅದೆಲ್ಲ ಜಾಸ್ತಿ ಇದೆ. ನಾವು ನೋಡಿದೀವಲ್ಲ ನಮ್ಮ ಪುರಾಣಗಳಲ್ಲಿ ಎಷ್ಟೊಂದು ಕಥೆಗಳಿದೆ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತಹವರು ದೇವತೆಗಳಿಗೆ ಶರಣಾಗುತ್ತಾರೆ, ಮತ್ತೆ ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಬಂಧನೆಗಳನ್ನು ಅನುಸರಿಸುತ್ತಾರೆ ಅಂತ ಭಗವಂತ ಇಲ್ಲಿ ಹೇಳ್ತಿದ್ದಾನೆ. ಜ್ಞಾನಿ ತುಂಬಾ ಅತಿ ಬುದ್ಧಿವಂತನೇ ಭಗವಂತನಲ್ಲಿ ಶರಣಾಗದು ಅಂತ. ಯಾರು ಭಕ್ತರಾಗಬಹುದು ಅಂದ್ರೆ ಇಲ್ಲಿ ನಮಗೆ 7.28 ಅಲ್ಲಿ ನಮಗೆ ಹೇಳ್ತಿದ್ದಾರೆ, ಏಸಾಂ ತ್ವೇ ಅಂತಗತಂ ಪಾಪಂ ಜ್ಞಾನಂ ಪುಣ್ಯಕರ್ಮನಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಮ ದೃಢ ವ್ರತಃ. ಯಾರು ತಮ್ಮ ಇಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೋ, ನೋಡಿ ಇಂದಿನ ಜನ್ಮ ಅಂದ್ರೆ ಎಷ್ಟೋ ಕೋಟಿ ಕೋಟಿ ಜನ್ಮಗಳಿರ್ಬೋದು, ಅದರಲ್ಲೆಲ್ಲ ಪುಣ್ಯ ಮಾಡಿ, ಆಮೇಲೆ ಈ ಜನ್ಮದಲ್ಲೂ ಪುಣ್ಯ ಮಾಡಿ, ಮತ್ತೆ ಯಾರಿಗೂ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿದೆಯೋ, ಪಾಪನೇ ಇರಬಾರ್ದು, ಬರೀ ಪುಣ್ಯ ಇರಬೇಕು, ಅಂಥವರು ಭ್ರಾಂತಿಯ ದ್ವಂದ್ವದಿಂದ ಮುಕ್ತರಾಗಿ ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗ್ತಾರೆ ಅಂತ. ಆದರೆ ಈ ಒಂದು ಕಲಿಯುಗದಲ್ಲಿ ನಾವೆಲ್ಲರೂ ಆ ಥರ ಒಂದು ದೃಢ ಮನಸ್ಸಿನಿಂದ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದೀವಿ, ನಾವು ಭಕ್ತರಾಗಿದ್ದೀವಿ ಅಂದ್ರೆ ಅದು ಇದೆಲ್ಲ ಕಾರಣ. ಅದು ಬಂದು ಬೇರೆ ಯುಗಗಳಲ್ಲಿ ಇದು ಕಾರಣರಾಗುತ್ತೆ. ಆದರೆ ಈ ಒಂದು ಯುಗದಲ್ಲಿ ಸಾಧ್ಯವಾದಷ್ಟು ಅದು ಗುರುಗಳ ಒಂದು ಆಶೀರ್ವಾದ, ಆಮೇಲೆ ಮಹಾಪ್ರಭು ಬಂದು ನಮಗೆ ಕೊಟ್ಟಂತಹ ಈ ಹರಿ ಕೃಷ್ಣ 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 ಹರೇ ಹರೇ, ಹರಿ ರಾಮ 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 ಹರಿ ಹರಿ ಅನ್ನೋ ಈ ಒಂದು ಮಹಾಮಂತ್ರವನ್ನು ಜಪಿಸಿ ಜಪಿಸಿ ನಾವೇನಾಗ್ತೀವಿ, ನಮಗೆ ಬಹಳ ಸುಲಭವಾಗಿ ನಮ್ಮ ಎಲ್ಲ ಪಾಪಗಳು ಸಂಪೂರ್ಣವಾಗಿ ನಾಶವಾಗಿ ನಮ್ಗೇನಾಗ್ಬಿಡುತ್ತೆ, ಮಿಕ್ಕಿರೋದು ಬರೀ ಪುಣ್ಯ. ಈ ಒಂದು ಜನ್ಮದಲ್ಲೇ ನಾವು ಹರಿ ಅಂತ ಒಂದು ಬಾರಿ ಹೇಳಿದ್ರೆ ಸಾಕು, ನಮ್ಮ ನಂಬಿಕೆಯಿಂದ ನಮ್ಮ ಪಾಪಗಳೆಲ್ಲ ಹೋಗ್ಬಿಡುತ್ತೆ ಅಂತ ಶಾಸ್ತ್ರ ಹೇಳಿದಾರಲ್ವಾ. ಆ ಥರ ನಾವು ಈ ಒಂದು ಭಗವಂತನ ನಾಮ ಜಪ ಮಾಡಿದಾಗ ನಮ್ಮ ಎಲ್ಲ ಪಾಪ ಕಾರ್ಯಗಳು ಹೋಗಿ ನಾವು ಬರೀ ಪುಣ್ಯ ಕಾರ್ಯಗಳು ಮಾತ್ರ ನಿಂತು ನಮಗೆ ಭಗವಂತನಲ್ಲಿ ದೃಢ ಮನಸ್ಸಿನಿಂದ ಅವನಿಗೆ ಶರಣಾಗಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ ಅನ್ನೋ ಒಂದು ವಿಷಯವನ್ನೀಗ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಈ ಒಂದು ಎಷ್ಟೋ ಕಾಲಗಳಿಂದ ಎಷ್ಟೋ ಜನ್ಮಗಳಿಂದ ಮಾಡಿರೋ ತಪ್ಪನ್ನೆಲ್ಲ ಯಾವುದೇ ಕಾರಣದಿಂದ ಅನುಭವಿಸಿದ್ರೇ ಅದು ಮುಗಿಯೋದು. ಆದರೆ ಇಲ್ಲಿ ನೋಡಿ ಭಗವಂತ ದೊಡ್ಡ ಸೀಕ್ರೆಟ್, ಮಹತ್ತರವಾದಂತಹ ವಿಷಯ ಹೇಳಿದಾನೆ. ಏನಂತಂದ್ರೆ, ಯಾರೊಬ್ಬ ನನ್ನನ್ನು ಶರಣಾಗ್ತಾರೋ, ಅವ್ರು ಈ ಒಂದು ಜಪವನ್ನು ಮಾಡ್ತಾರೋ, ಅವ್ರಿಗೆ ಎಲ್ಲ ಪಾಪಗಳನ್ನ ನಾನು ನಿರ್ಮೂಲ ಮಾಡ್ತೀನಿ ಅಂತ. ಆ ಥರ ನಮ್ಮ ಪಾಪಗಳನ್ನೆಲ್ಲ ನಿರ್ಮೂಲ ಮಾಡಿಕೊಂಡು ನಾವು ಭಗವಂತನಲ್ಲಿ ಶರಣಾಗೋದು ಬಹಳ ಬಹಳ ಮುಖ್ಯ ಅನ್ನೋ ಒಂದು ವಿಷಯ ನಮಗೆ ಭಗವಂತ ಈ ಒಂದು ಅಧ್ಯಾಯದಲ್ಲಿ ಹೇಳ್ಕೊಟ್ಟಿದ್ದಾರೆ. ಈ ಒಳ್ಳೆಯ ದಿನ, ಈ ಒಂದು ಒಳ್ಳೆಯ ಸಂದೇಶ ಸಿಕ್ಕಿರೋದನ್ನ ನಾವು ಗಟ್ಟಿಯಾಗಿ ಇಟ್ಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು ನಮ್ಮ ಜೊತೆಯಲ್ಲಿರೋರ್ಗೂ ಎಲ್ಲರಿಗೂ ಇದನ್ನ ಹಂಚಿ ನಾವು ಸಾರ್ಥಕತೆ, ಎಲ್ಲರನ್ನೂ ಸಾರ್ಥಕ ಜೀವನವನ್ನು ಒಂದು ಗೆಲುವನ್ನು ಸಾಧಿಸಲು ನಾವು ಒಂದು ಕಾರಣರಾಗಿರಬೇಕು, ಕಾರಣಕರ್ತರಾಗಿರ್ಬೋದು ಅಂತ ನಾನು ನಿಮ್ಮನ್ನೆಲ್ಲ ಕೇಳ್ಕೊಡ್ತೇನೆ. ನಾಳೆ ನಾವು ತಿಳ್ಕೊಳ್ಳೋ ವಿಷಯ ಡೌಟ್ಸ್. ನಮ್ಮ ಜೀವನದಲ್ಲಿ ಏನೆಲ್ಲ ಡೌಟ್ಸ್ ಇದೆಯೋ, ಆಮೇಲೆ ಎಕ್ಸಾಮ್ ಅಂತ ಬರುತ್ತೆ ನಮಗೆ ಅದು ಏನದು ಎಕ್ಸಾಮ್ ಅಂತ, ಆಮೇಲೆ ಒಂದೇ ಒಂದು ಎಕ್ಸಾಮ್ ಅದರಲ್ಲಿ, ಆಮೇಲೆ ಇದೆಲ್ಲ ಬರೆಯೋಕ್ಕಾಗಲ್ಲ, ಏನು ಹೇಳ್ತೀವಲ್ಲ ಅದು ಅರಿಯರ್ಸ್ ಅಂತ ಇಟ್ಕೊಂಡು ಸಪ್ಲಿ ಎಲ್ಲ ಇಲ್ಲ, ಎಕ್ಸಾಮ್ ಒಂದೇ ಒಂದು ಎಕ್ಸಾಮ್ ಅದ್ರಲ್ಲಿ ಪಾಸ್ ಆದ್ರೆ ಪಾಸು, ಫೇಲ್ ಆದ್ರೆ ಫೇಲ್. ಅದು ಏನಂತ ನೋಡೋಣ. ಆಮೇಲೆ ಭಗವಂತನನ್ನು ಹೇಗೆ ಅಡೆಯೋದು, ಆಮೇಲೆ ಭಕ್ತಿ ಅಂದ್ರೆ ಏನು ಅನ್ನೋ ವಿಷಯವನ್ನ ನಮಗೆ 8ನೇ ಅಧ್ಯಾಯದಲ್ಲಿ ನಮಗೆ ಭಗವಂತ ಹೇಳ್ಕೊಡ್ತಾನೆ. ಅದರ ದಿನನಿತ್ಯವೂ ನೀವು ಈ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನುವ ಈ ಒಂದು ಮಹಾಮಂತ್ರವನ್ನು ಜಪಿಸ್ತಾ ಇರಿ. ಯಾಕಂದ್ರೆ ಈ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇತಿ ಷೋಡಶಕಂ ನಾಮ್ನಾಂ ಕಲಿಕಲ್ಮಶನಾಶನಂ ನತಪ್ರತಾಭ್ಯ ಸರ್ವವೇದೇಶು ದೃಶ್ಯತೆ. ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು 16 ಪದಗಳಿರುವ ಈ ಒಂದು 32 ಒಟ್ಟಾರೆ ಇರುವಂತ ಈ ಪದಗಳ ಈ ಮಹಾಮಂತ್ರವನ್ನು ನಮಗೆ ಸಂತರ್ಪಣ ಉಪನಿಷತ್ತಲ್ಲಿ ಹೇಳಿದರೆ, ಇದು ಕಲಿಯುಗದಲ್ಲಿ ಎಲ್ಲ ಒಂದು
ಕಲಿಯ ಒಂದು ಶಕ್ತಿಯನ್ನು ನಾಶ ಮಾಡಿ ನಮಗೆ ಜ್ಞಾನವನ್ನು ಕೊಡುವಂತಹ ಒಂದು ಮಹಾಮಂತ್ರ ಇದು ಅಂತ ಇಲ್ಲಿ ನಮಗೆ ಕಲಿನ ಎಫೆಕ್ಟ್ ಎಲ್ಲ ಅದು ನಿರ್ಮೂಲ ಮಾಡುವಂಥದ್ದು ಅಂತ. ಯಾಕಂದ್ರೆ ಮನುಷ್ಯ ತಪ್ಪು ಮಾಡ್ತಾನೆ ಅಂದ್ರೆ ಅದು ಕಲಿಯ ಪ್ರಭಾವ. ಆ ಕಲಿಯ ಪ್ರಭಾವವನ್ನೆಲ್ಲ ನಿರ್ಮೂಲನೆ ಮಾಡುವಂಥದ್ದು ಯಾವುದು? ಈ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಕಲಿಸಂತರ್ಪಣ ಉಪನಿಷದಲ್ಲಿ ಹೇಳಲಾಗಿದೆ. ಅದನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಈಗ ಕೇಳಬಹುದು. ನಿಮ್ಮನ್ನು ನೀವು ಪರಿಚಯ ಮಾಡ್ಕೊಳ್ಳಿ, ಆಮೇಲೆ ನೀವು ಕೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಗಳೇ. ಇದು ಕಲಿ ಹೆಂಗ್ ಹುಟ್ಟುತ್ತಾ? ಮಾಮೂಲಿ ರಾಕ್ಷಸರ ತರ ಇರ್ತಾನ ಅವನು? ಕಲಿಪುರುಷ ಅವನು ಈ ಕಲಿಯುಗದಲ್ಲಿ ಎಲ್ಲರನ್ನು ತೊಂದರೆಗೆ ಸಿಕ್ಕಿ ಹಾಕೊಳ್ಳೋದಕ್ಕೆ ಅವನು ಹುಟ್ಟುತ್ತಾನೆ. ಅದೊಂದು ಸ್ಟೋರಿ. ಅದೊಂದು ಕಲಿಯುಗದಲ್ಲೇ ಅವನು ಬರ್ತಾನೆ. ಅದು ಬಂದಾಗ ಅದು ಇವ್ರು ಇರ್ತಾರೆ, ಯಾರು ನಮ್ಮ ಅಭಿಮನ್ಯುವಿನ ಮಗ ಯಾರದು, ಪರೀಕ್ಷಿತ್ ಮಹಾರಾಜ. ಅವ್ರು ಬಂದು ಅವ್ರ ಕಾಲದಲ್ಲಿ ಅವ್ರನ್ನ ಕಲಿಯುಗದಲ್ಲಿ ಅವ್ರನ್ನ ಕಟ್ಟಿ ಹಾಕ್ತಾರೆ. ಅವನ ಕಾಲದಲ್ಲಿ ಪರೀಕ್ಷಿತ್ ಕಾಲದಲ್ಲಿ ಅವ್ರು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರ ಹತ್ರ ಅವ್ರಿಗೆ ಗೋಗರ್ದು ಆಮೇಲೆ ಅವ್ರಿಗೊಂದು ವರ ಕೊಡ್ತಾರೆ, ಎಲ್ಲಿರ್ಬಹುದು ಅಂತ. ಅದನ್ನೆಲ್ಲ ಆಗ್ತಾರೆ. ಅದು ಕಲಿಪುರುಷ, ಕಲಿಯುಗದಲ್ಲಿ ಕಲಿಪುರುಷ ಇರ್ತಾನೆ. ಓಕೆನ್ರಾ? ಅವನಿಂದ ತಪ್ಪಿಸ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಈಗ ಜಯ ವಿಜಯ ಅವರು ರಾಕ್ಷಸರಾಗಿ ಹುಟ್ಟ್ರಲ್ಲ, ಅದೇ ತರ ಈ ಕಲಿಯುಗ ಮುಗ್ಮೇಲೆ ಸತ್ಯಯುಗ ವಾಪಸ್ ಸ್ಟಾರ್ಟ್ ಆಗುತ್ತಲ್ಲ, ಆಗ ವಾಪಸ್ ಅವ್ರಗಳೇ ವಾಪಸ್ ಹಂಗೆ ಹುಡ್ತಾರ? ಇಲ್ಲ, ಅದು ಬರೀ ಒಂದೊಂದ್ಸಾರಿ ಒಂದೊಂದು ಇದು ಏನೋ ಲೀಲೆಗಳು. ಅದು ನಮಗೆ ಈ ಒಂದು ಯುಗದಲ್ಲಿ ನಮಗೆ ಆ ಲೀಲೆಗಳು ಗೊತ್ತಾಯ್ತು. ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ಇದುಗಳು ನಡೀತೆ, ಏನೋ ಲೀಲೆಗಳು ನಡೀತೆ. ಯಾವ ಈಗ ಕೃಷ್ಣ ಹೇಳಕ್ಕೆ ಪರಮಾತ್ಮ ಅರ್ಜುನನಿಗೇನೆ ಬೋಧಿಸಿದ್ದು ಹೌದೌದು ದ್ವಾಪರ ಯುಗದಲ್ಲಿ. ಆದ್ರೆ ನೆಕ್ಸ್ಟ್ ಈ ಕಲಿಯುಗ ಮುಂದ್ಮೇಲೆ ನೆಕ್ಸ್ಟ್ ದ್ವಾಪರ ಯುಗದಲ್ಲಿ ವಾಪಸ್ ಅರ್ಜುನನಿಗೆ ಹೇಳ್ತಾರ, ಇಲ್ಲಾಂದ್ರೆ ಬೇರೆ ಯಾರಿಗಾರ ಹೇಳ್ತಾರ? ಬೇರೆ ಅದು ಯಾವ ಸನ್ನಿವೇಶದಲ್ಲಿ ಹೇಗ್ ಬರುತ್ತೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಅದೇ ರಿಪೀಟ್ ಆಗೋದಿಕ್ಕೆ ಅದೊಂದು ರಿಪೀಟ್ ಆಗೋದಿಲ್ಲ ಮಾತ್ರ. ರಿಪೀಟ್ ಆಗಲ್ಲ. ಅದು ಅವಾಗ ಏನೇನ್ ನಡೀತಾ ಅದಕ್ಕೆ ತಕ್ಕಂತೆ ಭಗವಂತ ಬಂದು ಎಲ್ಲರನ್ನು ಕಾಪಾಡ್ತಾನೆ. ಆ ಸಂದರ್ಭದಲ್ಲಿ ನಮಗೆ ಲೀಲೆಗಳಾಗಿ ಬರುತ್ತೆ. ಆದ್ರೆ ತಪ್ಪು ಖಂಡಿತ ನಡೀತಾನೆ ಇರುತ್ತೆ, ಖಂಡಿತ ಭಗವಂತ ಬರ್ತಾನೆ ಇರ್ತಾನೆ. ಆ ಲೀಲೆಗಳನ್ನ ಆ ಸಮಯದಲ್ಲಿ ನಾವು ತಿಳ್ಕೊಡ್ತೇವೆ. ಓಕೆನಾ? ಈಗ ನಮ್ ಜೀವನ ಫುಲ್ ಪ್ರೀ ಪ್ಲಾನ್ಡ್ ಅಂತ ಆಗಿರುತ್ತೆ. ಭಗವಂತ ಹಿಂಗ್ ಮಾಡಿ ಖಂಡಿತ ಕಳ್ಸಿರ್ತಾನೆ, ನಮ್ಮ ಹಿಂಗೆ ಪುಣ್ಯಕ್ಕೆ ಆಗ್ಬೇಕು. ಕರ್ಮಕ್ಕೆ ತಕ್ಕಂತೆ ನಮ್ಮ ಜೀವನ ಸೆಟ್ ಆಗ್ಬಿಟ್ಟಿರುತ್ತೆ. ಆದ್ರೆ ನಾವು ಪ್ರಯತ್ನ ಪಟ್ರೆ ನಮ್ಮ ಮನೆ ಬರ ಕೂಡ ಚೇಂಜ್ ಆಗ್ಬೋದಾ? ಹೆಂಗೆ ಚೇಂಜ್ ಆಗುತ್ತೆ? ಚೇಂಜ್ ಅದೇ ಆಗೋದಕ್ಕೆ ಸಾಧ್ಯನೇ. ಅವ್ರು ಹೇಳ್ತಾರಲ್ಲ, ಪ್ರಯತ್ನಂ ಸರ್ವ ಸಿದ್ಧಿ ಸಾಧನಂ ಅಂತ. ಹಂಗೆ ತಿಳ್ಕೊಳ್ತೀವಿ. ನಮ್ಮ ಒಂದು ಪುಣ್ಯಕ್ಕೆ ತಕ್ಕಂತೆ. ಅದನ್ನೇ ಇಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ನಿನ್ನ ಪ್ರಯತ್ನವನ್ನು ನೀನು ಮಾಡು, ಫಲಿತಾಂಶವನ್ನು ನೀನು ನೋಡ್ಬೇಡ. ಯಾಕಂದ್ರೆ ಆ ಫಲಿತಾಂಶ ನಿನ್ನ ಕರ್ಮಕ್ಕೆ ತಕ್ಕಂತೆ ನಾನು ಕೊಡ್ತೀನಿ ಅಂತ. ಆ ಕರ್ಮ ಫಲ ಇಲ್ಲ ಅಂದ್ರೆ ಸಿಗೋದಿಲ್ಲ. ನಿನ್ನ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಜನ ಏನ್ ಹೇಳ್ತಾರೆ, ಈ ತರ ನಮ್ಗೆ ಹೇಳ್ಕೊಡ್ತಾರೆ, ನೀನ್ ಪ್ರಯತ್ನ ಮಾಡು, ಸಿದ್ಧಿ ಆಗತ್ತೆ ಅಂತ. ಯಾಕಂದ್ರೆ ಆಮೇಲೆ ಬಿಟ್ಬಿಡ್ತಾರೆ, ಆಮೇಲೆ ಪ್ರಯತ್ನ ಮಾಡೋದೇ ಬಿಟ್ಬಿಡ್ತಾರೆ. ಆಗೋದೆಲ್ಲ ಒಳ್ಳೇದಕ್ಕೆ ಹಂಗಾದ್ರೆ. ಕರೆಕ್ಟ್. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೋಡಿ. ಮುಂದೆ ಏನಾಗುತ್ತೆ ಅದು ಒಳ್ಳೇದೇ, ಹಿಂದೆ ಏನಾಗುತ್ತೆ ಅದು ಒಳ್ಳೇದೇ, ಈಗಾಗೋದು ಒಳ್ಳೇದೇ ಅಂತ ಅರ್ಥ ಅವ್ರ ಪ್ರಕಾರ. ಹೌದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಕರ್ಮಕ್ಕೆ ತಕ್ಕಂತೆ ಫಲ. ಇದು ಕರ್ಮ ಸಿದ್ಧಾಂತ ಹೆಂಗ್ ಹುಡ್ಕೊಟ್ಟು? ಹೇಳಿ ಕುಮಾರ್ ಪ್ರಭುಗಳೇ, ಹೇಳಿ. ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ನಿಮ್ ಕ್ಲಾಸ್. ತುಂಬಾ ಚೆನ್ನಾಗಿದೆ. ಸಾಷ್ಟಾಂಗ ನಮಸ್ಕಾರಗಳು. ನನ್ನದೆಲ್ಲ ಸ್ವಾಮಿಗಳೇ, ಸಾಷ್ಟಾಂಗ ನಮಸ್ಕಾರಗಳು. ಕೃಷ್ಣ ಹೇಳೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹೌದು. ನಮ್ಗೆ ಈಗ ಗುರುಗಳು ಬೇಕಾಗಿತ್ತು. ನೀವು ನಿಮ್ ಮುಖಾಂತರ ನಮ್ಗೆ ಕೇಳೋ ಭಾಗ್ಯ ಒಂದ್ ಕರುಣೆ ಸಿಕ್ತು. ಅದಕ್ಕೆ ಧನ್ಯವಾದಗಳು. ಧನ್ಯವಾದ ಗುರುಗಳೇ. ಭಗವಂತನಿಗೆ ಶರಣಾಗದಂದ್ರೆ ಯಾವ ರೀತಿ ಗುರುಗಳೇ? ಅದನ್ನ ಹೋಗ್ತಾ ಹೇಳ್ಕೊಡ್ತಾರೆ ಕೃಷ್ಣ. ಈಗ ನಾವು 7ನೇ ಅಧ್ಯಾಯದಲ್ಲಿ ಇದೀವಿ. ಇನ್ನ 11 ಅಧ್ಯಾಯದಲ್ಲಿ ಈ ಪ್ರಶ್ನೆಯನ್ನು ಅರ್ಜುನ ಕೇಳ್ತಾನೆ, ಆಗ ಕೃಷ್ಣ ಹೇಳ್ಕೊಡ್ತಾನೆ. ಆಗ್ಬೋದು ಗುರುಗಳೇ. ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ಹಂಗೆ ಇತ್ತು. ಅದೇ ತರ ಆಗೋದ್ಮೇಲೆ ನೋಡ್ತಾಗ
ಬೇರೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ನೀವು ಅನ್ಮ್ಯೂಟ್ ಮಾಡಿ ಕೇಳಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಹರೇ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ಹೇಳಿ. ಮಗ ಕೂಡ ಡಿವೋಟಿ ಪ್ರಭುಜಿ. ನಾವು 15 ವರ್ಷದಿಂದ ಇದ್ದೀವಿ ತುಂಬಾ ಇದ್ರಲ್ಲಿ. ಸಂತೋಷ. ಪ್ರಭುಜಿ ನಾವು ಕೂಡ ಟೆಂಪಲ್ ಅಲ್ಲೇ ನಮ್ಮ ಮಗ ಪೂರ್ಣಾವಧಿ ಸೇವೆ ಮಾಡ್ತಾ ಇದ್ದಾರೆ ಪ್ರಭುಜಿ. ತುಂಬಾ ನಾನು ಸಂತೋಷ. ಸೇರಿಸಿದೆ ಪ್ರಭುಜಿ. ನಮ್ಮ ಅಕ್ಕ ಇದ್ರಲ್ಲೇ ಇದ್ದಾರೆ ಆಲ್ರೆಡಿ. ಹ್ಮ್ ಅವರು ನೀವು ಅನ್ಕೊಂಡುವೆಲ್ಲ ಆಗ್ತಾ ಇದಾವೆ, ಕೃಷ್ಣ ನಿಮ್ಗೆಲ್ಲ ಕೊಡ್ತಾ ಇದ್ದಾನೆ, ನಾವು ಅನ್ಕೊಂಡು ಆಗ್ತಾ ಇಲ್ಲ ಅಂತಂದು ಹೇಳ್ತಾರೆ ಪ್ರಭುಜಿ. ಅವರು ಸೀರಿಯಸ್ ಆಗಿ ಮಾಡ್ತಾ ಇದಾರೆ ಜಪ ಗಿಪ ಎಲ್ಲ. ಇದಕ್ಕ ನನಗೆ ಕ್ವಶನ್ ಕೇಳಿದ್ರೆ ನನಗೆ ಆನ್ಸರ್ ಬರ್ಲಿಲ್ಲ ಪ್ರಭುಜಿ. ಅದೇ ಭಗವಂತ ಹೇಳಿದ್ನಲ್ಲ, ಕರ್ಮಕ್ಕೆ ತಕ್ಕಂತೆ ನಾನು ಫಲವನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ನಾವೇನು 2+2 ಅಂತ ಬರೆದ್ರೆ ರೈಟ್ ಅಂದ್ಬಿಟ್ಟು ಗುರುಗಳ ಸ್ಕೂಲಲ್ಲಿ ಟೀಚರ್ 1 ಮಾರ್ಕ್ ಕೊಡ್ತಾರೆ. 2+1 = 4 ಅಂತ ಬರೆದ್ರೆ ತಪ್ಪು ಅಂದ್ಬಿಟ್ಟು 0 ಕೊಡ್ತಾರೆ. ಆ ತರ ಅಷ್ಟೇ. ತುಂಬಾ ಕ್ಲಿಯರ್ ಆಗಿ ಹೇಳಿದಾರಲ್ಲ, ಕರ್ಮದ ಅನುಗುಣವಾಗಿ ಅವರಿಗೆ ಫಲವು ಸಿಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಕಾದು ನೋಡ್ಬೇಕು ಅವರಷ್ಟೇ. ನೆನಪಿರಲ್ಲ ಪ್ರಭುಜಿ, ನೆನಪು ಇರೋದಿಲ್ಲ ಪ್ರಭುಜಿ. ಅದೇ ಅದು ಆ ತರ ಹೇಳಿದ್ದಾರೆ ಭಗವಂತ. ಓಕೆನ್ರಾ? ನಮ್ಮಕ್ಕ ನನ್ನ ಕ್ವಶನ್ ಕೇಳಿದ್ರು ಪ್ರಭುಜಿ. ನಾನೇ ಹರೇ ಕೃಷ್ಣ ಪ್ರಭುಜಿ, ನಾವೇ ರೀ ಈ ಕಡೆ ರಾಯಚೂರಿಂದ. ಅದೇ ಹೇಳಿ. ಯಶೋದ ತಂಗಿ ಅಕ್ಕ. ಅದು ಎಲ್ಲ ಜಪ 16 ರೌಂಡ್ ಮಾಡ್ತೀನಿ ಪ್ರಭುಜಿ. ಕೃಷ್ಣಗೆ ಎಲ್ಲ ಇಟ್ಟು ಎಲ್ಲ ಮಾಡ್ತೀನಿ ಪ್ರಭುಜಿ. ಎಲ್ಲ ಕೇಳ್ತೀನಿ ಕ್ಲಾಸ್. ಆದ್ರೆ ಸ್ವಲ್ಪ ನೆನಪಿರೋದಲ್ಲ ಪ್ರಭುಜಿ. ಪರವಾಗಿಲ್ಲ. ನಿಮಗೆ ನೆನಪಿರಲ್ಲ, ಆದ್ರೆ ಆತ್ಮಕ್ಕೆ ಎಲ್ಲಾ ನೆನಪಿರುತ್ತೆ. ನಿಮ್ಮ ಆತ್ಮ ಇದೆಯಲ್ಲ, ನೀವಿದಿರಲ್ಲ, ಅದು ಗೊತ್ತಾಗುತ್ತೆ. ಈಗಿರೋ ಈ ಒಂದು ದೇಹದ ಬಗ್ಗೆ ಯೋಚನೆ ಮಾಡ್ಬೇಡಿ. ಓಕೆನಾ? ಅದು ಸರಿಯಾದ ಸಮಯದಲ್ಲಿ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ನೆನಪು. ಆಯ್ತು ಪ್ರಭುಜಿ. ಫಲಾಪೇಕ್ಷೆ ಇಟ್ಕೋಬಾರ್ದು, ದೇವ್ರು ನಮಗೆ ಕೊಡ್ತಾನೆ, ನಾವು ತಾಳ್ಮೆಯಿಂದ ಕಾಯ್ಬೇಕು. ಹೌದು ಹೌದು. ಕರ್ಮಗಳು ಮುಗಿಯೋವರೆಗೂನು ಕಾಯ್ಬೇಕಾಗತ್ತಲ್ಲ ಪ್ರಭುಜಿ? ಹೌದು. ಆ ಕರ್ಮನ ನೀವು ಮುಗಿಸ್ಕೊಬಿಡ್ಬೋದಲ್ಲ. ಹರೇ ಕೃಷ್ಣ ಮಹಾಮಂತ್ರ ಜಪಿಸಿ ಭಗವಂತನಲ್ಲಿ ಮುಗಿಸ್ಕೊಳಕ್ಕೆ ಕೊಟ್ಟಿದಾರಲ್ಲ, ಸೂತ್ರನ ಕೊಟ್ಟಿದಾರಲ್ಲ. ಬೇಕು ಅಂದ್ರೆ ಅದ್ ಮಾಡ್ಬೋದು. ಧನ್ಯವಾದಗಳು ಪ್ರಭುಜಿ. ನಿಮ್ ಕ್ಲಾಸ್ ಅಲ್ಲಿ ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳು? ಹರೇ ಕೃಷ್ಣ ಮಾತಾಜಿ, ನಾವು ಮುಂದುವರಿಸಬಹುದು ನಮ್ಮ ಕಾರ್ಯಕ್ರಮನ. ಹಾ ಪ್ರಭುಜಿ, ಹರೇ ಕೃಷ್ಣ. ಹರೇ ತುಂಬಾ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಇವತ್ತು 7ನೇ ಅಧ್ಯಾಯ ಪರಸ್ಪರ ವಿಜ್ಞಾನದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭುಜಿ. ಯಾರು ಭಗವಂತನ 4 ಜನ ಶರಣಾಗ್ತಾರೆ, 4 ಜನ ಶರಣಾಗೋದಿಲ್ಲ, ನಾವು ಯಾವ ತರ ನಮ್ ತಾಯಿಯಿಂದನೇ ತಿಳ್ಕೊಂತೀವಿ, ಅದನ್ನೆಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭುಜಿ. ತುಂಬಾ ತುಂಬಾ ಧನ್ಯವಾದಗಳು ಪ್ರಭುಜಿ ನಿಮ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಶೈನಾರ್ಥಿ. ಹರೇ ಕೃಷ್ಣ. ಯಾರಾದ್ರೂ ಹಾಡ್ತೀರಾ ಮಾತಾಜಿ? ಶೈನಾರ್ಥಿ. ಹರೇ ಕೃಷ್ಣ. ಶೈನಾರ್ಥಿ ಹಾಡ್ತೀರಾ? ಹರೇ ಕೃಷ್ಣ ಮಾತಾಜಿ. ಹಾ, ಯಾರಾದ್ರೂ ಒಬ್ರು ಹಾಡಿ ಮಾತಾಜಿ. ಯಾರು ಹಾಡಿಲ್ವೋ ಅವರೇ ಹಾಡಿ ಮಾತಾಜಿ. ಮಾತಾಜಿ ಯಾರ್ರಿ ಮಾತಾಜಿ? ಮಾತಾಜಿ. ಅದೇ ಪುಷ್ಪಲತಾ ಮಾತಾಜಿ ಏನೋ ಹರೇ ಕೃಷ್ಣ ಅಂತ ಹಾಡ್ತಾರೇನೋ. ಹಾ, ಪುಷ್ಪಲತಾ ಮಾತಾಜಿ ಹಾಡ್ತೀರಾ? ಹರೇ ಕೃಷ್ಣ ಮಾತಾಜಿ, ಹಾಡ್ಬೇಕು ಮಾತಾಜಿ. ಚಿತ್ತಯ್ಯ ಪ್ರಭುಜಿ, ಮಾತಾಜಿ ನೀವು ನರಸಿಂಹ ಪ್ರಣತಿ ಹೇಳಿವ್ರಂತೆ. ಹಾ ಮಾತಾಜಿ ಆಯ್ತು. ಪುಷ್ಪಲತಾ ಮಾತಾಜಿ ನೀವು ಶೈನಾರ್ಥಿ ಹಾಡಿ ಮಾತಾಜಿ. ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಗಲಾ ಕಿಶೋರ ಜೀವನೆ ಮರಣೆ ಗತಿ ಆರೋ ನಾಹಿ ಮೋರ. ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ. ಕಾಲಿಂದಿರ ಕೂಲೆ ಕೆಲೆ ಕದಂಬೇರವನ, ಕಾಲಿಂದಿರ ಕೂಲೆ ಕೆಲೆ ಕದಂಬೇರವನ. ರತನ ಬಿದಿರ ಉಪರ
रतना बिदिरो उपरा बोसो बोधु जाना राधा कृष्ण प्राण मोरा जुगला किशोरा ललिता विशाखा आदि जता सखीवृंदा ललिता विशाखा आदि जता सखीवृंदा ಹರೇ ಕೃಷ್ಣ ಮಾತಾಜಿ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಇಲ್ಲ ಮಾತಾಜಿ, ಕೇಳಿಸ್ತಾ ಇದೆ ಹೇಳಿ, ಕೇಳಿಸ್ತಾ ಇದೆ ಹೇಳಿ. ಕೇಳಿಸ್ತಿದೆ ಮಾತಾಜಿ. ಮ್ಯೂಟ್ ಮಾಡ್ಕೊಂಡಿದ್ದೀರಾ ಮಾತಾಜಿ? ಪುಷ್ಪಲತಾ ಮಾತಾಜಿ. ಹರೇ ಕೃಷ್ಣ. ಪುಷ್ಪಲತಾ ಮಾತಾಜಿ ಮ್ಯೂಟ್ ಆಗಿದೆ. ಮಾತಾಜಿ ಅದನ್ನ ನಂಗೆ ಕಂಟಿನ್ಯೂ ಮಾಡ್ಲಾ? ಹಾ ಮಾಡಿ ಮಾತಾಜಿ, ನೀವೇ ಮಾಡಿ. ಹರೇ ಕೃಷ್ಣ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಲಿತಾ ವಿಶಾಖಾ ಜತ ಸಖೀವೃಂದ ಲಲಿತಾ ವಿಶಾಖಾ ಜತ ಸಖೀವೃಂದ ಅಗ್ನಯ ಕೋರಿವೋ ಸೇವಾ ಚರಣಾರವಿಂದ ಅಗ್ನಯ ಕೋರಿವೋ ಸೇವಾ ಚರಣಾರವಿಂದ ರಾಧಾ ಕೃಷ್ಣ ಪ್ರಾಣ ಮೋರಾ ಜಲ ಕಿಶೋರ ರಾಧಾ ಕೃಷ್ಣ ಪ್ರಾಣ ಮೋರಾ ಜುಗಲ ಕಿಶೋರ ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಾಸರೇನು ದಾಸ ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಾಸರೇನು ದಾಸ ಸೇವಾ ವಿಲಾಸ ಕೋರೆ ನರತಮ ದಾಸ ಸೇವಾ ವಿಲಾಸ ಕೋರೆ ನರತಮ ದಾಸ ರಾಧಾ ಕೃಷ್ಣ ಪ್ರಾಣ ಮೋರಾ ಜುಗಲ ಕಿಶೋರ ಜೀವಾನೆ ಮರणे ಗತಿ ಅರುಣಾಹಿ ಮೋರ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶೈನಾರ್ಥಿ ಆಡಿದ ಪುಷ್ಪಲತಾ ಮಾತಾಜಿಗೂ ಹಾಗೂ ವಿಜಯಮ್ಮ ಮಾತಾಜಿಗೂ ಧನ್ಯವಾದಗಳು. ದಂಡ ಪ್ರಣಾಮ್. ಹಂಗೆ ನರಸಿಂಹರಾಂತಿ ಹಾಡಿ ಮಾತಾಜಿ. ಹರೇ ಕೃಷ್ಣ. ಹಾಡ್ತೀರಾ? ಹಾ ಮಾತಾಜಿ, ಹಾ ಮಾತಾಜಿ. ಹಾಡಿ ಹಾಡಿ. ಶ್ರೀ ನರಸಿಂಹ ಜೈ ನರಸಿಂಹ ಜೈ ಜೈ ನರಸಿಂಹ ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನಿ ಹಿರಣ್ಯಾಕಾಶಿ ಪೂರ್ವಕ್ಷಃ ಶಿಲಟಂಕನಕಾಲಾಯಿ ಹಿರಣ್ಯಾಕಾಶಿ पूर्वक्षः शीलटङ्कनकालानि इतो नरसिंह परतो नरसिंह यतो यतो यामि ततो नरसिंह बहिः नरसिंह हृदये नरसिंह नरसिंहमदिं शरणं प्रपदे ಅದ್ಭುತ ಶೃಂಗಂ ದಲಿತಾ ಹಿರಣ್ಯಕಶಿಪು ತನುಭೃಂಗಂ ಕೇಶವಧೃತ ನರಹರಿ ರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ತವ ಕರ ಕಮಲ ಅದ್ಭುತ ಶೃಂಗ ಲಲಿತಾ ಹಿರಣ್ಯಕಶಿಪು ತನುಭೃಂಗಂ
केशवधृत नरहरिरूप जय जगदीश हरे जय जगदीश हरे जय जगदीश हरे जय नरसिंहदेव नरसिंहदेव जय नरसिंहदेव जय प्रहलाद महाराज ಕೇಳಿಸ್ತಿಲ್ಲ ಮಾತಾಜಿ जय भक्ता प्रहलाद जय भक्ता प्रहलाद जय जय प्रभुपाद जय जय प्रभुपाद जय जय गुरुदेव जय जय गुरुदेव निताय गौर हरि बोल निताय गौर हरि बोल विघ्न विनाशक लक्ष्मी नरसिंह भगवान की जय भक्त प्रहलाद महाराज की जय ಹರೇ ಕೃಷ್ಣ ಮಾತಾಜಿ ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ವಿಜಯಮ್ಮ ಮಾತಾಜಿಗೆ ಧನ್ಯವಾದಗಳು ದಂಡೋತ್ ಪ್ರಣಾಮ್ ಹರೇ ಕೃಷ್ಣ ಈಗ ಮಲಗು ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು ದಂಡೋತ್ ಪ್ರಣಾಮ್ ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ अनंत कोटि वैष्णव की जय श्रील प्रभुपाद की जय गुरु महाराज की जय हरे कृष्ण प्रभुजी हरे कृष्ण माताजी ಧನ್ಯವಾದಗಳು ದಂಡೋತ್ ಪ್ರಣಾಮಗಳು ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ